ಜಗದ ಸೃಷ್ಟಿಲಯಕ್ಕೆ ಕಾರಣ ಶ್ರೇಯೇ ಅಮೃತ ನಾರಾಯಣ. ಪರಮ ಪಾವನ ನಿನ್ನ ಚರಣ ನಮ್ಮೆಲ್ಲ ಕಾಯಕಕ್ಕೆ ಪ್ರೇರಣ.
ನೀನು ಎಸ್ಟೇಟಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀಯಾ? 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸ್ವಾಮಿ. ನಿಮ್ಮ ಮಾಲೀಕರು ನಾಪತ್ತೆ ಆಗಿದ್ದಿನ ನೀನೆಲ್ಲಿಗೆ ಹೋಗಿದ್ದೆ? ನನ್ನ ತಮ್ಮ ಪ್ಯಾಟೆಲ್ ಓದ್ತಾವನೆ ಸರ್. ಮೈಗೆ ಹುಷಾರಿಲ್ಲ ಅಂದ್ರು, ನೋಡ್ಕೊಂಬರೋಣ ಅಂತ ಹೋಗಿದ್ದೆ ಸರ್. ಅವನ ಯಾರೋ ಗೆಸ್ಟ್ ಬಂದಿದ್ನಂತಲ್ಲ, ಅವನ ಫೋಟೋ ಏನಾದರೂ ಇದೆಯಾ? ಇಲ್ಲ ಸರ್, ಆದ್ರೆ ಅವನ್ ನಡ್ಕೊಳ್ಳೋ ರೀತಿ ಮಾತ್ರ ಬಹಳ ಕೆಟ್ಟದಾಗಿತ್ತು ಸರ್. ಅದ್ ಸರಿ, ಇವ್ರನ್ನೇನಾದ್ರೂ ಅವನು ಕೊಲೆ ಮಾಡಿರ್ಬೋದಾ ಅಥವಾ ಇವ್ರನ್ನ ಇಟ್ಕೊಂಡು ಅವನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನ? ನಂಗೇನು ಗೊತ್ತಿಲ್ಲ ಸರ್. ನೀನೊಂದು ಕೆಲಸ ಮಾಡು, ಎಸ್ಟೇಟ್ ಬಿಟ್ಟು ಯಾವುದೇ ಕಾರಣಕ್ಕೂ ನಮ್ಮನ್ನು ಕೇಳದೆ, ನಮ್ಮ ಪರ್ಮಿಷನ್ ಇಲ್ಲದೆ ಎಲ್ಲೂ ಹೋಗ್ಕೊಡ್ದು. ಹಂಗೆ ಆಗ್ಲಿ ಸರ್. ಸರಿ, ನೀನೇನು ಹೊರಡು. ಸರಿ ಸರ್. ಸತ್ತೋದ? ಸತ್ತೇ ಹೋಗ್ಬಿಟ್ಟ? ಪೊಲೀಸ್ನವ್ರಿಗೆ ನನ್ನ ಮೇಲೆ ಅನುಮಾನ ಬರೋ ಹಂಗೆ ನೀನ್ ಸತ್ಯ ಹೇಳಿದೆ. ನಿನ್ನಂತ ಸತ್ಯ ಹರಿಶ್ಚಂದ್ರ ಬದುಕಿದ್ರೆ ನನ್ನ ಬಂಡವಾಳ ಎಲ್ಲಿ ಬಯಲಾಗುತ್ತೋ ಅಂತ ಮುಗಿಸ್ಬಿಟ್ಟೆ ಅಷ್ಟೇ. ಬೇಜಾರಾಯ್ತಾ? ಕಳ್ಳ, ನನಗೊತ್ತು ನಿನಗೆ ಬೇಜಾರಾಗಿಲ್ಲ ಅಂತ. ಯಾಕೆ ಹೇಳು? ನನಗೆ ಬೇಜಾರಾಗಿಲ್ಲ ನೋಡು, ಅದಕ್ಕೆ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ईश्वर अल्लाह तेरे नाम सबको सन्मति दे भगवान. ईश्वर अल्लाह तेरे नाम सबको सन्मति दे भगवान. ಕೊಲೆ? ಯಾರು ಕೊಲೆ? ನಮ್ಮ ಅಣ್ಣನ ಕೊಂದ್ಬಿಟ್ಟಿದ್ದಾರೆ ಸರ್. ಯಾವ ಪಾಪಿಗಳು ನಮ್ಮ ಅಣ್ಣನ ಕೊಂದ್ಬಿಟ್ಟಿದ್ದಾರೆ ಸರ್. ಸರ್, ನಿಮ್ ಕಾಲ ಪ್ರಕಾರ ಹಿಡ್ಕೋತೀನಿ ಸರ್. ನಮ್ಮ ಅಣ್ಣನ ಕೊಂದವನ ಅವನ್ನ ಹಿಡ್ಕೊಡಿ ಸರ್. ನನ್ನ ಮಗ ನನ್ನ ಕೈಗೆ ಸಿಕ್ಕಿದ್ರೆ. ಏಯ್, ಇದನ್ನ ಸ್ಟೇಷನ್ ಹುಚ್ಚಾಸ್ಪತ್ರನ ಅಂತೀರಾ ಸರ್? ಯಾಕೆ ಹೇಳಿ? ಕೊಲೆ ಅದು ನಿಮ್ಮಣ್ಣ ಅಲ್ಲ ತಾನೆ? ನಮ್ಮಣ್ಣ. ಸರ್, ನನಗೋಸ್ಕರ ತನ್ನ ಜೀವನ ತ್ಯಾಗ ಮಾಡಿ ತ್ಯಾಗಮೂರ್ತಿ ಸರ್ ಅವನು. ಮೇಣದ ಬತ್ತಿ ತರ ತನ್ನನ್ನು ತಾನೇ ಸುಟ್ಕೊಂಡು ನನ್ನ ಜೀವನಕ್ಕೆ ಬೆಳಕು ಕೊಟ್ಟು ಪುಣ್ಯಾತ್ಮ ಸರ್. ಸರ್, ಅವ್ರಿಲ್ದೆ ಬದುಕೋ ಶಕ್ತಿ ನನಗಿಲ್ಲ ಸರ್, ನನಗಿಲ್ಲ. ಬನ್ನಿ ಸರ್, ಬನ್ನಿ. ನೋಡಿ ಸರ್, ಇವನೇ ಸರ್ ನಮ್ಮಣ್ಣ. ಟೇಕ್ ದ ಸ್ನ್ಯಾಪ್ಸ್. ನೋಡಿ, ಆ ಶೂಟ್ ಆಗಿರೋ ಜಾಗದಲ್ಲಿ ಕರೆಕ್ಟಾಗಿ ಎಕ್ಸ್ಪೋಸ್ ಮಾಡ್ಕೊಳ್ಳಿ. ಇವನು ಕಂಪ್ಲೇಂಟ್ ಕೊಟ್ಟು ಬಂದ ತಕ್ಷಣ ಕೊಲೆ ಆಗಿರೋದು ನೋಡಿದ್ರೆ ಆ ಕೊಲೆಗಾರ ಇಲ್ಲೇ ಎಲ್ಲೋ ಅಡಗಿರ್ಬೇಕು. ಕಮಾನ್, ಬ್ರಿಂಗ್ ದ ಡಾಗ್ಸ್. ಇಲ್ಲ ಸರ್, ಇಲ್ಲ. ನಿಮ್ಮಿಂದ ಕೊಲೆಗಾರನ ಹಿಡಿದಕ್ಕೆ ಸಾಧ್ಯನೇ ಇಲ್ಲ. ನಾಯಿಗಳನ್ನ ಕರೆಸ್ತೀರಾ, ಅದು ವಾಸನೆ ನೋಡಿ ಕೆರೆ ಹತ್ರ ಹೋಗುತ್ತೆ. ಕೊಲೆಗಾರ ನೀರೆಲ್ಲ ಬಿದ್ದು ತಪ್ಪಿಸ್ಕೊಂಡಿದ್ದಾನೆ. ನಾವು ಅವ್ನು ಹಿಡಿತೀವಿ, ಸಮಾಧಾನ ಮಾಡ್ಕೊಂಡು ನೀವೇ ಸಮಾಧಾನ ಮಾಡ್ತೀರಾ. ಅಷ್ಟರಲ್ಲಿ ನಮ್ಮ ಅಡ್ಡನ ಆತ್ಮ ಸುಟ್ಟು ಬೂದಿಯಾಗಿ ಹೋಗುತ್ತೆ ಸರ್. ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಾನು ಕೊಲೆಗಾರನ ಹಿಡಿದು ಸಾಯಿಸ್ಬೇಕು. ಅದು ಬದುಕಿದ್ರೆ ಸಾಧ್ಯ ಇಲ್ಲ ಸರ್. ಕೆರೆಗೆ ಬಿದ್ದು ಸತ್ತು ಯಾವಾಗ ಅವನು ಹಿಡಿತೀನಿ.
ನೀನ್ ಎಲ್ಲಿದ್ಯಾ? ಪೊಲೀಸ್ ಇಲ್ಲಿದ್ದಾನೆ, ಬನ್ನಿ. ಮದ್ವೆ ಮನೆ ಅಂತ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಹುಡುಗರಿಗೆ. ನೋಡಮ್ಮ, ಬರೋ ಇಲ್ಲಿ. ಏನ್ ಬುದೆ? ಹೋಗಿ ಆ ಬಾಳೆಕಂದು ಮಾವಿನ ಸೊಪ್ಪು ಬಂದಿದ್ಯಾ ನೋಡ್ ಹೋಗು. ನೋಡ್ ಹೋಗ. ಏ ಪುಟ, ಬರೋ ಇಲ್ಲಿ. ಆ ಗ್ಯಾಸ್ ಬಂದು ಕಾಯ್ತಾ ಇದ್ದಾನೆ. ಹೋಗಿ ಗ್ಯಾಸ್ ಇಳಿಸ್ಕೊ ಹೋಗು. ಹೋಗು. ಸರಿ ಬುದೆ. ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅವ್ರಿಗೆ. ಏನ್ ಮನಿದು? ರಾಹುಲ್, ಏನ್ ಮಾಡ್ತಾ ಇದ್ದೀರಾ? ಲೈ ನೋಡ್ದ, ನಿನ್ ಕಪಾಳಕ್ಕೊಂದು ಏಟು ಹೊಟ್ಟ ತಕ್ಷಣ ನಿನ್ ಕಣ್ಣಲ್ಲಿ ಹೇಗೆ ನೀರು ಬಂತು? ಅದೇ ನನ್ನ ಹೃದಯ ಕೊಡಿಯಕ ಕೊಟ್ಟಿದ್ದಲ್ಲ, ನನ್ಗೆ ಹೇಗಾಗಿರ್ಬೇಕು? ಲೈ ಲೈ, ನಿನ್ನ ದೃಷ್ಟಿ ಲವ್ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಹುಡುಗ ನೋಡ ಕೆಂಪಿದ್ದಾನೆ, ಅವನ ನಂಬಿಸಿ ನೀನೇ ನನ್ನ ಸರ್ವಸ್ವ, ನೀನು ಬಿಟ್ಟರೆ ಬೇರೆ ಗತಿಲ್ಲ ಅಂತ ಅವನ ಕೈ ಬಿಟ್ಬಿಡೋದು. ಕಡೆಗೆ ಅಪ್ಪ ಅಮ್ಮ ಹೇಳಿದ್ರು ಅಂತ ಅವ್ರು ನೋಡಿದ ಹುಡುಗನ ಮದುವೆ ಮಾಡ್ಕೊಂಡು ಸುಖವಾಗಿರೋದು. ಇದನ್ನೆಲ್ಲ ನೋಡ್ತಾ ಅವನು ಬೀದಿಗೆ ಕುಡ್ಕೊಂಡು ಕೊನೆಗೆ ಒಂದಿನ ಪ್ರಾಣ ಬಿಡ್ತಾನೆ. ಲೇ ಲೇ, ನೀನಂತ ಹುಡುಗಿನ ಏನ್ ಮಾಡ್ಬೇಕು ಗೊತ್ತಾ? ಕಂಡ್ ಕಡೆ ಬ್ಲಾಸ್ಟ್ ಮಾಡಾಕ್ಬೇಕು. ಲೇ, ನೀನ್ ಬೇಕಾದ್ರೆ ನಾನು ಬಿಟ್ಟು ಬದುಕ್ತೀಯ, ಆದ್ರೆ ನೀನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಕಡೆ. ನೀನು ನನ್ನ ಪಾಲಿನ ದೇವತೆ, ನನ್ನ ಬಾಳಿನ ಕಣ್ಣು. ಇಷ್ಟಕ್ಕೆಲ್ಲ ನೀನು ಕುತ್ಕಲ್ ತಾಳಿ ಅಂತ ಒಂದಿದ್ದಿದ್ರೆ ಇದೆಲ್ಲ ನಡೀತಾ ಇರಲಿಲ್ಲ. ಇದ್ಯಾಕ್ರಿ ತಾಳೆ ನನ್ ಕೈಲಿ ಕೊಡ್ತಾ ಇದ್ದೀರಾ? ಕಟ್ಕೋ. ಏನು? ನಾನ್ ಕಟ್ಕೊಳ್ಳೋದಾ? ಹೌದು. ಗಂಡು ಹೆಣ್ಣಿಗೆ ತಾಳಿ ಕಟ್ಟೋ ಅನ್ನೋ ಸಂಪ್ರದಾಯ ಇವತ್ತು ಈ ಕ್ಷಣ ನನ್ನಿಂದ ಬದಲಾಗಬೇಕು. ತಾಳಿ ಕಟ್ಟಿದ್ರೆ ಮಾತ್ರ ಗಂಡ ಹೆಂಡ್ತಿರೋ ಅನ್ನೋದು ತಪ್ಪು. ಮನಸ್ಸು ಒಂದಾಗಬೇಕು. ಹಾ, ಇವತ್ತು ನಾವು ಮದುವೆ ಆಗ್ತಾರೋ ಸಂಪ್ರದಾಯ ಮುಂದಿನ ಪೀಳಿಗೆಗೆ ನಾಂದಿ ಹಾಕ್ಬೇಕು. ಕಟ್ಕೋ ತಾಳಿನ, ಕಟ್ಕೋ.
ಮೈ ಗಾಡ್, ಏನಾಯ್ತ್ರಿ? ಏನ್ ಮಾಡೋದೀಗ? ಯೋಚನೆ ಮಾಡ್ಬೇಡ ಇರು. ಮೇಲೊಬ್ಬ ಇದ್ದಾನಲ್ಲ, ಏನೋ ದಾರಿ ತೋರಿಸ್ತಾನೆ, ಎದುರ್ಕೋಬೇಡ ಇರೇ. ಹಲೋ ಹಲೋ ಮಿಸ್ಟರ್ ಸರ್. ಸರ್ ಸರ್ ಎಕ್ಸ್ಕ್ಯೂಸ್ ಮೀ ಸರ್, ಒಂದ್ ನಿಮಿಷ. ಕಾರು ಕೆಟ್ಟೋಗಿದೆ, ಇಲ್ಲಿ ಹತ್ರದಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಸಿಗ್ತಾರಾ? ಈ ಕಾಡಲ್ಲಿ ಕಾರೇನು? ಹೆಲಿಕಾಪ್ಟರ್ ಕೆಟ್ಟೋದ್ರು ರಿಪೇರಿ ಮಾಡೋನು ನಾನೇ. ಈ ಡ್ರೆಸ್ ನೋಡಿ ತಪ್ಪು ತಿಳ್ಕೊಬೇಡಿ. ಆ ಕಾರು ನಿಮ್ದೇನಾ? दस-11 का स्पैनर। ಇವಳು ನನ್ನ ಹೆಂಡತಿ. 10-11 ಸ್ಪ್ಯಾನರ್ ಗಾಡಿ ಇದರ್. आपका ಹೆಂಡತಿ? ಗಾಡಿ ಇದರ್. बहुत खूबसूरत है। अच्छा 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 ले 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 माँ, पकड़ ले स्पैनर, पकड़ ले। तोड़े? हाँ ओहो नमस्कार। ಕೆಟ್ಟದನ್ನ ಯೋಚನೆ ಮಾಡಿದ್ರೆ ಯಾವಾಗ್ಲೂ ಕೆಟ್ಟ ಕನಸೆ ಬೀಳೋದು. मेरा 10-11 का स्पैनर, आपका गाड़ी रेडी है। ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನೋ ಪ್ರಾಬ್ಲಮ್ ಸರ್. ಈಗ ನಾವು ಊಟಿಗೆ ಹೋಗ್ತಾ ಇದೀವಿ. ನೋಥಿಂಗ್ ಪ್ರಾಬ್ಲಮ್. ಯು ಹನಿಮೂನ್ಗೆ. ಊಟಿ ಹನಿಮೂನ್. I got it. New couple na. Hey look man, ಹನಿಮೂನ್ಗೋಸ್ಕರ ಊಟಿವರೆಗೂ ಯಾಕೆ ಹೋಗ್ಬೇಕು? ನನ್ನ ಫ್ರೆಂಡ್ ಎಸ್ಟೇಟ್ ಇಲ್ಲೇ 3 ಕಿಲೋಮೀಟರ್ ಇದೆ. ಐ ವಿಲ್ ಅರೇಂಜ್ ಇಟ್. ಪ್ಲೀಸ್ ಫಾಲೋ ಮೀ. ಸರ್ ಸರ್ ಎಲ್ಲಿದೆ ಸರ್? ಫಾಲೋ ಮೀ ಸರ್. ನಿಮ್ 10-11 ಸ್ಪ್ಯಾನರು. ಫಾಲೋ ಮೀ ಸರ್. ಹನಿಮೂನ್ ಎಸ್ಟೇಟ್ ಎಲ್ಲಿದೆ ಹೇಳಿ? ಫಾಲೋ ಮೀ. ಒಳ್ಳೆ ವಿಚಿತ್ರ ಮನುಷ್ಯ. ಸ್ವಲ್ಪ ಲೂಸ್ ಅಂತ ಕಾಣುತ್ತೆ. ಸ್ಪ್ಯಾನರ್ ತಗೊಂಡು ಟೈಟ್ ಮಾಡಿದ್ರೆ ಎಲ್ಲ ಸರ್ ಹೋಗುತ್ತಪ್ಪ. ಏನಾಯ್ತು? ನೆನ್ನೆ ರಾತ್ರಿ ಊಟ ಮಾಡಿದ ತಕ್ಷಣ ಯಾಕ್ರಿ ಹಾಗೆ ಮಲ್ಕೊಂಡ್ಬಿಟ್ರಿ? ನಾವು ಬಂದಿರೋದು ಮಲ್ಕೊಳ್ಳೋಕೋ ಅಥವಾ ಹನಿಮೂನ್ಗೋ? ವೆರಿ ಸಾರಿ ಡಿಯರ್, ಅದೇನೋ ಗೊತ್ತಿಲ್ಲ ಕಣೆ. ನೆನ್ನೆ ರಾತ್ರಿ ಊಟ ಮಾಡಿದ ತಕ್ಷಣ ಒಂಥರ ಡ್ರೌಸಿನೆಸ್ ಶುರು ಆಗೋಯ್ತು. ಒಂದ್ ರಾತ್ರಿ ಹೋದ್ರೆ ಏನಂತೆ, ಇನ್ನು ಎಷ್ಟೋ ರಾತ್ರಿಗಳು ನಮಗೋಸ್ಕರ ಕಾದಿದೆಯಲ್ಲ. ಅದ್ ಸರಿ, ನಾವು ಓಡ್ ಬಂದಿರೋ ವಿಷಯ ಇಷ್ಟೊತ್ತಿಗೆ ಮನೆಗೆ ಗೊತ್ತಾಗಿ ಏನಾಗಿರ್ಬೋದೇನೋ ಅಂತ ಜ್ಞಾಪಿಸ್ಕೊಂಡ್ರೆ ಭಯ ಆಗತ್ತೆ. ನೋಡೆ, ಗೋಡೆ ಮೇಲೆ ಹೊಸ ಬಣ್ಣ ಬಳದ್ಮೇಲೆ
ಹಳೆ ಬಣ್ಣ ಹೇಗಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳೋದಿದೆಯಲ್ಲ ಹಾಗಿದೆ ನೀನ್ ಕೇಳೋದು. ನೋಡು ನೀನೇ ಹೇಳ್ದಲ್ಲ ನಾವು ಬಂದ್ರೆ ಯಾತಕ್ಕೋಸ್ಕರ ಹನಿಮೂನ್ಗೋಸ್ಕರ. ಚೇರ ಕಮಾನ್. ಎಷ್ಟು ದಿವಸದ ಕೊಳೆನೋ. ನೋಡ್ದೇನೆ 24 ಗಂಟೆನು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ದ ನಿನ್ ಕೆಲ್ಸ. ಹಂಗಲ್ಲ ಸರ್, ಕಣ್ಣು ಮುಚ್ಚಿರೋ ಹಿಂದೆ ಕರುಣಾಜನಕದ ಕಥೆನೇ ಇದೆ. ಏಯ್ ಕುಳ್ಳ ಸುಮ್ನಿದ್ರು ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ನೈಲಿಂದ ಓಡಿದ್ರೆ ನೀವ್ ಹೆಂಗ್ ಹಿಡಿತೀರಾ? ಲೋ ನೀನ್ ಹಿಡಿಬೇಕು ಅಂದ್ರೆ ಕಣ್ಣು ಬಿಡ್ಬೇಕು, ಕಣ್ಣು ಬಿಟ್ರೆ ಕನ್ಸ್ ಬೀಳುತ್ತೆ. ಇದು ನನ್ನ ಕರ್ಮ. ಕಣ್ಣು ಮುಚ್ಚಿದ್ರೆ ಕನಸು ಬೀಳೋದು ಸಹಜ, ಕಣ್ಣು ಬಿಟ್ರೆ ಕನಸು ಬೀಳುತ್ತೆ ಅಂತಾನಲ್ಲ, ಇದೇನ ವಿಚಿತ್ರ? ಆದ್ರೂ ಸತ್ಯ ಸಾ. ಗುರು, ಜೂಲಿಯಟ್, ಲೈಲಾ, ಮಜ್ನು ಈ ಸೆಕ್ಸಿ ನಗುನ ನಗೋದಿಕ್ಕೆ ಬಹುಶಃ ಪ್ರಯತ್ನ ಪಟ್ಟು ಸೋತಿರ್ಬೋದು. ಹೌದಾ? ಇಂಥ ಅದ್ಭುತ ನಗುನ ಒಂದೇ ಒಂದ್ಸಾರಿ ಕಣ್ಬಿಟ್ಟು ನೋಡುಗ್ರು. ಅಯ್ಯೋ, ಟೈಟಾನಿಕ್ ಹೀರೋಯಿನ್ ನೋಡಿದಷ್ಟು ಸಂತೋಷ ಆಗುತ್ತೆ. ಅಯ್ಯಯ್ಯೋ, ಅಯ್ಯೋ ಅಯ್ಯೋ ಸುಮ್ನಿರೋ, ನನ್ ಕೆಣಕ್ ಬೇಡ. ಗುರು, ಈ ನಗುನೆ ಜಗತ್ತಿನ 8ನೇ ಅದ್ಭುತ ಗುರು. ಒಂದೇ ಒಂದ್ಸರಿ ನೋಡ್ಗುರು. ಹಾಗಾದ್ರೆ ನೋಡೇ ಬಿಡ್ಲಾ? ನೋಡ್ಬಿಡ್ಗುರು, ನೋಡೇ ಬಿಡ್ಲಾ? ಖಂಡಿತ ನೋಡ್ಬಿಡ್ಗುರು. ನೋಡ್ಲಾ? ಬದನೆಕಾಯಿ 3 ರೂಪಾಯಿ, ಆಲೂಗಡ್ಡೆ. ಅಂಟ್ಕೊಂತ ಇದೆಯಲ್ಲ. ಏನ್ ಸಮಯ, ಹೆಂಗಿದೆ ರಾಜಕೀಯ? ಅಯ್ಯ, ಅದನ್ನ ಮಾತಾಡಿ ಬಾಯಿ ಹೊಲ್ಸ್ ಮಾಡ್ಕೊಳ್ಳೋದಕ್ಕಿಂತ ಸುಮ್ನಿರೋದು ಒಳ್ಳೇದು. ಅಪ್ಪನ್ ಗುಟ್ಟಿದ್ ಮಾತಾಡಿದ್ರಿ. ನಮ್ಮ ದೇಶದ ಭವಿಷ್ಯ ಇರೋದು ನಮ್ಮ ರಾಜಕೀಯದ ಕೈಯಲ್ಲಿ ಅಲ್ವಾ ಸರ್? ರೇ, ಹೊಟ್ಟೆಗೆ ಅನ್ನ ತಿನ್ನೋ ಬಾಯಲ್ಲಿ ಇನ್ನೇನೋ ತಿನ್ನೋ ಮಾತು ಯಾಕ್ರಿ? ಹೆಂಗಪ್ಪ ಬಾಳೆಹಣ್ಣು? 150. 150 ಅಷ್ಟ್ ಹೇಳಕ್ಕಾಗತ್ತಾ? 150 ಪೈಸೆ. ಒಂದ್ ಕೊಡು, ಕಿತ್ಕೊಳ್ಳಿ. ನಾವೇ ಕಿತ್ಕೋಬೇಕಾ? ಆನಂದವಾಗಿ. ಬಂದಿದೆ ನನ್ ಫೇವ್ರೆಟ್ ಫುಡ್. ಎಷ್ಟದು? 150. ಅಷ್ಟ್ ಹೇಳಕ್ಕಾಗತ್ತಾ? 1.5 ರೂಪಾಯಿ. ಹಂಗಾರ ಒಂದ್ ಕೊಡು. ತಗೊಳ್ಳಿ. ಅರೆ, ಟೀ ಬೇರೆ ಕಾಯಿಸ್ತಾ ಇದೀಯಾ? ನೆನ್ನೆಯಿಂದ ಕಾಯಿಸ್ತಾ ಇದ್ದೀನಿ. ಹಂಗಾರ ಅದೊಂದ್ ಕೊಡು. ಒಳ್ಳೇದಾಯ್ತು. ಬಾಳೆಹಣ್ಣು, ಟೀ, ಬನ್ನು ಚೆನ್ನಾಗಿರುತ್ತಾ ಸರ್? ಇದನ್ನೇನಾದ್ರೂ ನಾನ್ ತಿಂದ್ರೆ ನಿನಗೆ ಉರಿ ಆಗತ್ತಾ ಅಥವಾ ಬೇಜಾರಾಗತ್ತಾ? ಹೊಟ್ಟೆ ಉರಿ ಮಾತಿಗೆ ನನ್ಗೇನ್ ಬೇಜಾರಿಲ್ಲ ಸರ್. ಮುಚ್ಕೊಂಡು ನಿಂತ್ಕೊಳ್ಳಯ್ಯ, ಅಂಗಡಿ ಬರೋ ಗಿರಾಕಿನೆಲ್ಲ ಹಾಳು ಮಾಡ್ತಾನೆ. ಮೊದ್ಲೇ ಹೇಳಿದ್ರೆ ಸುಮ್ನೆ ನಿಂತ್ಕೋತಿದ್ನಾ? ಈಗ್ಲೂ ಅದನ್ನೇ ಹೇಳ್ತಾ ಇದೀನಿ, ಮುಚ್ಕೊಳ್ಳಿ ನಿಮ್ದು. ತಗೊಳ್ಳಿ. ಇದೇನಣ್ಣ? ಯಾವ್ದಣ್ಣ ಇದು? ಯಾಕೋ ತಿನ್ನ ಮೂಡೆಲ್ಲ ಹೊತ್ತು. ಅದಿರ್ಲಿ, ಬಹಳ ದಿನದಿಂದ ನಿಮ್ಮನ್ನ ಒಂದು ಕೇಳಬೇಕು ಅಂತ. ಏನು? ನೀವೆಲ್ಲಿ ಕೆಲಸ ಮಾಡೋದು? ಲೆದರ್ ಫ್ಯಾಕ್ಟ್ರಿಲಿ ನಮ್ ಬ್ರದರ್ ಜೊತೆ ಪಾರ್ಟ್ನರ್ ಆಗಿದ್ದೀನಿ. ಲೆದರ್ ಬ್ರದರ್. ಅದ್ರ ಬಗ್ಗೆ ಡೋಂಟ್ ಬಾದರ್. ತುಂಬಾ ಥ್ಯಾಂಕ್ಸ್. ಚೆನ್ನಾಗಿತ್ತಾ? ಬರ್ಲಾ? ಕಾಸು ಕೊಟ್ನಲ್ಲ. ಯಾವಾಗ? ಅಯ್ಯೋ ರಾಮ, ಬಾಳೆಹಣ್ಣು ಬನ್ನು 3 ರೂಪಾಯಿ ತಾನೆ? ಹೌದೌದು. ಟೀ ಎಷ್ಟು? 3 ರೂಪಾಯಿ. 100 ಅಲ್ಲ, 3. ನಾನು ವಾಪಸ್ ಕೊಟ್ನಲ್ಲ ಬಾಳೆಹಣ್ಣು ಬನ್ನು, ಅದು 3 ರೂಪಾಯಿ ತಾನೆ? ಹೌದು. ನಿನ್ ಟೀ ದುಡ್ಡು ಕೊಟ್ಟಂಗಾಯ್ತಲ್ಲ. ಅದೇಂಗೆ? ನಿನ್ ಟೀ ರೇಟು 3 ರೂಪಾಯಿ, ನನ್ ಬಾಳೆಹಣ್ಣು ಬನ್ನು ರೇಟು 3 ರೂಪಾಯಿ. ಅಲ್ಲಿಗೆ ಸೋರಾಯ್ತಲ್ಲ. ಬಾಳೆಹಣ್ಣು ಬನ್ನು ನಂದಲ್ವಣ್ಣ? ಯಾವನಿಲ್ಲ ಅಂತ ಹೇಳಿದ್ದು ಸರ್? ಬನ್ನು ಬಾಳೆಹಣ್ಣು 3 ರೂಪಾಯಿ ಸರ್. ನಿನ್ ಟೀ ದುಡ್ಡು ಎಷ್ಟು? 3 ರೂಪಾಯಿ ಅಲ್ವಾ? ಬನ್ನು ಬಾಳೆಹಣ್ಣು ದುಡ್ಡು 3 ರೂಪಾಯಿ ವಾಪಸ್ ಕೊಟ್ಬಿಟ್ನಲ್ಲ. ಸರ್ ಟೀ ದುಡ್ಡು? ಅಯ್ಯೋ, ದಾಂದಿ ದಾನ್ಕೆ ಸ್ವಲ್ಪ ಕದ. ಅಲ್ಲ ಸರ್, ಬನ್ನು ಬಾಳೆಹಣ್ಣು 3 ರೂಪಾಯಿ ಟೀ ಟೀ. ಅಯ್ಯೋ, ಅದ್ರದಿಕ್ಕೆ ಇದ್ರದ್ದು ಅದಕ್ಕೆ 2 3 6 6 3 18 18 3 74 74 24 3 ಹಾಕು. ಸಾಕು ಸಾಕು, ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ನೀವ್ ಎಕ್ಟ್ರಾ ತಗೊಂಡು ನನಗೆ ಬುದ್ಧಿ ಬರೋ ತನಕ ಹೊಡೆದು ಬಿಡಿ ಸರ್. ಯಾಕೆ? ಅಲ್ಲ ಸರ್, ಇಷ್ಟೆಲ್ಲಾ ಬುದ್ಧಿ ಇದೆಯಲ್ಲ ನಿಮಗೆ, ಹೊಟ್ಟೆಗೆ ಏನ್ ತಿಂತೀರಾ? ಅದು ನೀನ್ ತಿನ್ನೋದನ್ನ ನಾನು ತಿಂತೀನಲ್ಲ. ಏನ್ ಸರ್ ನೀವು ಸರ್, ಸತ್ಯ ಹರಿಶ್ಚಂದ್ರ ತಲೆ ಮೇಲೆ ಹೊಡೆದಾಗ ಹೇಳ್ತೀರಾ ಸರ್ ನೀವು? ಏ, ನನ್ನ ಏನು ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿಲ್ಲ. ಯಾರು ಅನ್ಕೊಂಡೆ? ಯಾರು ಸರ್? ಸತ್ಯ ಹರಿಶ್ಚಂದ್ರನ ಅಪ್ಪನ ಮಗನ ತಂಗಿಯ ಗಂಡನ ಮೊಮ್ಮಗಳ ತಮ್ಮನ ಮಗ ಕಣೆಯ ನಾನು. ಬಾರಿ ದೊಡ್ಡದು ಸರ್ ನಿಮ್ದು ಏನು ವಂಶ. ನಿಮ್ ತಲೆನೂ ಅಷ್ಟು ದೊಡ್ಡದಾಗಿದೆ ಬಿಡಿ. ನನಗೊಂದು ಐಡಿಯಾ ಕೊಡ್ಬೇಕಲ್ಲ. ಕೊಡಂತಾಗ ಅದಕ್ಕೇನು? ಅಲ್ಲ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಆಂಟಿ ಇದೆ. ಅದು ಊರ್ನವ್ರಿಗೆಲ್ಲ ಲೈನ್ ಹೊಡಿಯುತ್ತೆ, ನನಗ್ ಮಾತ್ರ ಹೊಡಿಯಲ್ಲ. ಏನು ಮಾಡಿದ್ರೆ ಒಳಗ್ ಹಾಕೋಬಹುದು. ಇಷ್ಟೇನಾ? ಅಷ್ಟೇ. ಏನಿಲ್ಲ, ಮೈಸೂರ್ ಮಲ್ಲಿಗೆ ಮೈಸೂರ್ ಪಾಕು ಕೊಟ್ಬಿಟ್ರೆ ಸಾಕು, ಡೀಲೆ. ಅಷ್ಟು ಕೊಟ್ಬಿಟ್ರೆ ಸಾಕ? ಅಷ್ಟೇ. ಇವತ್ತೇ ಡೀಲ್ ಮಾಡ್ಬಿಡ್ಲಾ? ಮಾಡ್ಬಿಡ್ಬೋದು. ಗುರುವೇ ಆಶೀರ್ವಾದ ಮಾಡು. ಡೀಲ್ ಮಾಡಕ್ ಹೋಗ್ಬಿಟ್ಟಿರ್ಬೇಕು.
ಮೈಸೂರು ಪಾಕು ಮಲ್ಲಿಗೆ ಹೂವ ಆಂಟಿದ್ರೆ ತುಂಬಾ ಇಷ್ಟ ಅಂತೆ. ಯಾಕೆ? ಮೈಸೂರು ಪಾಕು ಬಾಯಿಗೆ ರುಚಿ, ಇನ್ ಮಲ್ಲಿಗೆ ಹೂ ಇನ್ನು ಮದ್ವೆ ಆಗಿಲ್ಲಲ್ಲ? ನಮ್ಮ ಅಪ್ಪನಿಗೆ ಆಗಿಲ್ಲ. ಮತ್ತೆ ನೀನ್ ಹೆಂಗ್ ಹುಡ್ದೆ? ಹಿಂಗೆ. ಮತ್ತೆ ಮೈಸೂರು ಪಾಕು ಮಲ್ಲಿಗೆ ಹೂ ವಿಷಯ ನಿನ್ಗೆ ಹೆಂಗ್ ಗೊತ್ತಾಯ್ತು? ನಿನ್ ಗಂಡ ಹೇಳ್ದ? ಹೆಂಗೆ? ಅದು ಒಂದ್ ಆಂಟಿ ಸೂಪರ್ ಆಗಿದ್ದಾಳೆ, ಅವಳು ಹೆಂಗೆ ಪಟಾಯಿಸಿದ್ದು ಅಂತ ಐಡಿಯಾ ಕೇಳಿದೆ. ಈ ಐಡಿಯಾ ಕೊಟ್ಟ ತಂದೆ ಸೆಟ್ ಆಗೋಯ್ತು. ನನ್ನ ಗಂಡ ಏನಾದ್ರು ಬಂದ್ಬಿಟ್ರೆ? ನಿನ್ ಗಂಡ ಬಂದ್ರು ನನ್ಗೇನು ಮಾಡಕ್ಕಾಗಲ್ಲ. ಏನ್ ಮಾಡ್ತಿ ಚಿನ್ನ? ಬಂದ ತಕ್ಷಣ ಓಡೋಗ್ಬಿಡ್ತೀನಿ. ಇಂತ ಮಾತಾಡಕ್ ನಾಚಿಕೆ ಆಗಲ್ಲ? ನಾಚಿಕೆ ಪಟ್ಬಿಟ್ರೆ ಈ ತರ ಸಮಾಚಾರಗಳೆಲ್ಲ ಹೆಂಗೆ? ಐಡಿಯಾ ತಗೊಂಡು ನನ್ನ ಹೆಂಡತಿಗೆನೆ ನೋಡು ನೋಡು, ಬಲ್ಲಿ ಕಮ್ ಸ್ಟ್ಯಾಂಡ್ ಹಿಯರ್. ನೋಡು, ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿದೆ. ಜಸ್ಟ್ ವೈಟ್, ಓಕೆ? ವಾವ್! ಹಲೋ ಯಂಗ್ ಮ್ಯಾನ್, ಮಿಸ್ಟರ್ ರಾಹುಲ್. ಓ, ವಾಟ್ ಕ್ಯಾನ್ ಐ ಡೂ? ಏನೂ ಇಲ್ಲ. ಈ ನನ್ನ ಅಂದವಾದ ಮೈಮಾಟನ ಈ ಸುಂದರವಾದ ನಿಮ್ಮ ಕ್ಯಾಮ್ರಾದಲ್ಲಿ ಒಂದೇ ಒಂದು ಸಾರಿ ಸೆರೆ ಹಿಡಿತೀರಾ? ವೈ ನಾಟ್? ಏನ್ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ತಾ ಇಲ್ಲ, ಫೋಕಸ್ ಮಾಡ್ತಾ ಇದ್ದೀನಿ. ನೀವು ಮಾಡೋ ಫೋಕಸ್ಗೆ ಈ ಪೋಸ್ ಸಾಕಾ? ವಾವ್, ಬ್ಯೂಟಿಫುಲ್. ಆಗಿರಿ ಮಿಸ್ ಮಾಲಿಕ್. ಓಕೆ, ವೈಟ್, ಜಸ್ಟ್ ವೈಟ್. Wait, be smiling, okay? Wow, what a lovely smiling. Profile. ಅರೆ ಬಾಯ್, ನಮ್ದು ಹೆಂಡತಿಗೆ ಕಣ್ಣಿಂದು ರಪ್ಪೆದು ತರ ಜೋಪಾನಾಗೆ ಮಾಡಿದೆ. ನಿಮ್ದು ನೋಡಿದ್ರೆ ನಮ್ದು ಪರ್ಮಿಷನ್ ಇಲ್ಲದೆ ಫೋಟೋಗೆ ತೆಗಿತದೆ. ರೀ, ಅವರೇನು ತೆಗಿಯೋಕ್ ಬರ್ಲಿಲ್ಲ, ನಾನೇ ರಿಕ್ವೆಸ್ಟ್ ಮಾಡ್ಕೊಂಡೆ ಅಲ್ವಾ? ಅಯ್ಯೋ ನಕ್ಕೋ. ನಿಂದುಗೆ ಇವ್ರದ್ದು ಫೋಟೋಗೆ ತೆಗೆದು ಎಲ್ಲರದು ಕಣ್ಣಿಂದು ದಿಷ್ಟು ನಿಂದು ಮೇಲೆ ಬಿದ್ದು ಜ್ವರಾಗೆ ಬಂದ್ಬಿಟ್ರೆ ನಂದುಗೆ ಬಡ ಮನ್ಸು ಬೇಜಾರಿಗೆ ಆಗ್ತದೆ. ಕಾಲ ಕೆಟ್ಟದ್ದು ಇದೆ. ಚಲೋ ಅರೆ ಚಲೋ. ಹಲೋ, ನಾನ್ ಪಕ್ಕದಲ್ಲಿ ಇದ್ದೀನಿ ಅನ್ನೋದನ್ನ ಮರ್ತು ಬಿಟ್ರಾ? ನೋಡಿ, ಭಗವಂತ ಕಣ್ಕೊಟ್ಟಿರೋದು ಸೌಂದರ್ಯ ನೋಡಿ ಸವಿಯೋದಕ್ಕೆ. ಹಾ, ಹರಿಕತೆ ಸಾಕು. ಇನ್ನೇನು ರಸಿಕತೆ ಬೇಕಾ? ಜಂಟಿ ಇಲ್ದೆ ಒಂಟಿಯಾಗಿರೋ ರಗಣಿ.
ಜಂಟಿ ಇಲ್ಲೇ ಒಂಟಿಯಾಗಿ ಬಂದ್ರೆ ಇಂಥ ಫೋಟೋಟಿಗಳು ಕಾಡ ಜಾಸ್ತಿ ಅನ್ನೋ ಗಾದೆ ಕೇಳಿಲ್ವಾ? ಹೊರಗಡೆ ಯಾರಿಗೂ ಹೇಳ್ಕೊಳಕ್ಕೂ ಆಗ್ತೆ, ಮನಸ್ಸಲ್ಲಿ ನುಂಗೋಕ್ಕೂ ಆಗ್ತೆ. ಚಿಂತೆ ಅನ್ನೋ ಚಿಂತೆಲಿ ಬೈತಾ ಇದೀರಿ ಅಂತ ಕಾಣುತ್ತೆ. ಜೀವನ ಅನ್ನೋ ಸಂತೆಲಿ ಚಿಂತೆಗಳು ನೂರಾರಲ್ವಾ? ಅಂತ ಚಿಂತೆಗಳನ್ನ ಬದಿಗಿಟ್ಟು ಬದುಕೋದು ಒಳ್ಳೇದಲ್ವಾ? ಅಂದುಕೊಂಡಿದ್ದಾಗದೇ ಇದ್ದಾಗ, ಅದಾದ್ರೂ ಪ್ರಯೋಜನ ಇಲ್ದಾಗ? ಡೋಂಟ್ ವರಿ, ನೀವು ಹೂ ಅಂದ್ರೆ ನಿಮ್ಮೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗೋ ಸೊಲ್ಯೂಷನ್ನ ನಾನು ಕೊಡ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಯಾರಾದ್ರೂ ನೋಡಿದ್ರೆ? ಯಾರು ನೋಡಿಲ್ಲ ಅಂದ್ರೆ? ನಮ್ದುಗೆ ಹೆಂಡತಿ ನೀರಿಗೆ ಬಿದ್ಬಿಟ್ಟಿದೆ, ಕಾಪಾಡಿ ಬಚಾವ್. ಏನಾಯ್ತು? ಅರೆ ಭಯ್ಯ, ನಮ್ದುಗೆ ಹೆಂಡತಿ ನೀರಿಗೆ ಬಿದ್ಬಿಟ್ಟಿದೆ, ಕಾಪಾಡಿ ಬಚಾವ್ ಬಚಾವ್ ನೀರು ಬಿದ್ದಿದ್ದಾಳೆ, ಬಚಾವ್ ಬಚಾವ್. ನಂದಿಗೆ ಹೆಂಡತಿಗೆ ಕಾಪಾಡಿ. ಮೇಡಮ್, ಮೇಡಮ್, ಯವ್ವನದ ಸುಳಿಯಲ್ಲಿ ಈಜಾಟ ಆಡಿದ್ರೆ ಸೋಲು ನಿನಗೆ ಹೆಣ್ಣೆ, ಸೋಲು ನಿನಗೆ ಅನ್ನೋ ಹಾಡನ್ನ ನೀನ್ ಕೇಳಿರ್ಬೇಕಲ್ಲ. ಅದರ ಅರ್ಥ? ಅರ್ಥ ಹೇಳ್ಕೊಂಡಿರೋ ಅಷ್ಟು ಟೈಮ್ ಇಲ್ಲ ನನಗೆ. ಐ ಮೀನ್, ಹೆಣ್ಣು ಸುಖ ಕೊಟ್ರೆ ಸುಖಕ್ಕೆ ಸುಂಕ ಕೊಟ್ಟು ನಡು ನೀರಲ್ಲಿ ಕೈ ಬಿಟ್ಟು ಹೋಗೋ ಕೆಟ್ಟ ಸಮಾಜ ಇದು. ಅಂದ್ರೆ ನಾನಿವಾಗ ಏನ್ ಮಾಡ್ಬೇಕು? ಲಿಸನ್ ಟು ಮೀ. ಕಬ್ಬಣ ಕಾದಿರ್ಬೇಕಾದ್ರೆ ಅದನ್ನ ಆವಾಗ್ಲೇ ಫಟಾಕ್ ಅಂತ ಹೊಡಿಬೇಕು. ಈ ಯವ್ವನ ಇರ್ಬೇಕಾದ್ರೇನೆ ಯೋಚನೆ ಮಾಡ್ಬೇಕು. ಅಂದ್ರೆ ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. ನಿನಗೋಸ್ಕರ ನಾನ್ ಏನ್ ಮಾಡೋಕು ರೆಡಿ. ಸರ್, ನಿಮ್ಮನ್ನೊಬ್ಬ ದೊಡ್ಡ ಮನುಷ್ಯ ಅನ್ಕೊಂಡಿದ್ದೆ, ಬಟ್ ಛೆ, ನಿಮ್ ಹತ್ರ ಮಾತಾಡಕ್ಕೂ ನಂಗ್ ನಾಚಿಕೆ ಆಗ. ನಾನ್ ನಿನ್ ಜೊತೆ ಮಾತಾಡಿದ್ದನ್ನ ನೀನೇನಾದ್ರೂ ರಾಹುಲ್ ತಿಳಿಸಿದ್ರೆ ಅವನ ಕತೆ ಲೈಫಲ್ಲಿ ನಾನು ಇಷ್ಟಪಟ್ಟಿದ್ದನ್ನ ಪಡೆಯೋ ತನಕ ನಾನ್ ಯಾವುದಕ್ಕೂ ಎಸಲ್ಲ. ನನ್ನ ಬಗ್ಗೆ ಯಾರೇ ಏನ್ ಅನ್ಕೊಂಡ್ರು nobody can handle me. ಯಾಕೆ ಗೊತ್ತಾ? ಬೀದಿಯಲ್ಲಿ ಆನೆ ಹೋಗ್ತಾ ಇದ್ರೆ ಸಾವಿರಾರು ನಾಯಿಗಳು ಹಿಂದೆ ಬೊಗಳ್ತಾನೆ ಇರ್ತವೆ.
ಆದ್ರೆ ಆನೆ ಹಿಂತಿರುಗಿ ನೋಡಲ್ಲ. That is tiger. ಇಂಡಿಯಾ ಬ್ಯೂಟಿ ಕ್ವೀನು ಐಶ್ವರ್ಯ ರೈ ಈ ಬಾಡಿ ಮುಂದೆ ಏನೇನು ಇಲ್ಲ. ಸೂಪರ್ ಫಿಗರ್ ಗುರು. ನನ್ನ ಮಗನೇ ಯಾವ ಗಳಿಗೆಲ್ ಬಂದ್ ನನ್ನ ಹತ್ರ ಸೇರ್ಕೊಂಡ್ಯೋ? ನನ್ಗ ಆಗದೆ ಇರೋ ವಿಷಯ ಹೇಳಿ ನನ್ ಮೂಡ್ ಹಾಳ್ ಮಾಡ್ಬೇಡ್ವೋ. ನಾನ್ ಕಣ್ಣು ಬಿಟ್ರೆ ಕನ್ಸು ಬೀಳುತ್ತೋ? ದಯವಿಟ್ಟು ಸುಮ್ನಿರೋ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು. ಇವತ್ತು ರಾತ್ರಿ ನಿಮಗೋಸ್ಕರ ರೂಮಲ್ಲಿ ಕಾಯ್ತಾ ಇರ್ತೀನಿ, ಬರ್ತೀರಾ? ಆಹಾ, ರವಿ ಕಾಣದ್ದನ್ನ ಕವಿ ಕಂಡ, ಈ ಕೃಷ್ಣ ಕಾಣದ್ದನ್ನ ಈ ಕುಳ್ಳ ಕಂಡ. ಕಣ್ಣಿದ್ದು ನೋಡಕ್ಕಾಗ್ದೇ ಇರೋ ಈ ಪಾಪಿ ಕಣ್ಣ ತೆಗೆದು ಪುಣ್ಯ ಕಟ್ಕೋಗುರು. ನೋಡೇ ಬಿಡ್ಲೇನೋ? ನೋಡ್ಬಿಡುಗುರು. ಹಂಗಾರ ನೋಡೇ ಬಿಡ್ಲೇನೋ? ನೋಡು. ನೋಡ್ಲಾ? ನೋಡ್ಗುರು. ನೋಡೇ ಬಿಡ್ಲಾ? ನೋಡು. ಬೇಗ ಬಾರೆ, ಟೈಮ್ ಆಯ್ತು. ಬಂದೇರಿ. ಒಂದೆರಡು ನಿಮಿಷ ಬಿಟ್ಟು ಹೋಗಿ. ಯಾಕೆ? ಮತ್ತೆ 2 ನಿಮಿಷ ಬಿಟ್ಟೋದ್ರೆ ರಾವ್ಕಾಲ ಹೊಟ್ಟೋಗುತ್ತೆ, ಅದಕ್ಕೆ. ನಾನ್ ಮನೆಯಿಂದ ಹೊರಡುವಾಗ ರಾವ್ಕಾಲ ಇರ್ಬೋದು, ನಾನು ಆಫೀಸ್ಗೆ ಹೋಗಿ ಕಾಲ್ ಇಟ್ಕೊಡ್ಲೆ ಗುಳಿ ಕಾಲ ಸ್ಟಾರ್ಟ್ ಆಗ್ಬಿಡುತ್ತಲ್ಲ. ಇಂತ ಮಾತಾಡೋದ್ರಲ್ಲಿ ಏನು ಕಮ್ಮಿ ಇಲ್ಲ ನೋಡಿ. ನಾನು ಹೇಳೋದನ್ನ ಸರಿಯಾಗಿ ಕೇಳಿ. ಇದರಲ್ಲಿ ನುಗ್ಗೆಕಾಯಿ ಪಲ್ಯ ಚಪಾತಿ ಮಾಡಿಟ್ಟಿದೀನಿ, ನೀವೆಲ್ಲ ತಿನ್ಬೇಕು. ನುಗ್ಗೆಕಾಯಿ ತಿನ್ನೋದೇ ಇಲ್ಲ, ಅದಕ್ಕೆ ವರ್ಕೌಟೇ ಆಗಲ್ಲ. ನಿನ್ಗೆ ಯಾವಾಗ್ಲೂ ಇದೇ ಯೋಚನೆ. ಬಡಿಲಿ. ಇದ್ದಿದ್ದಂಗೆ ಹೇಳಿದ್ರೆ ಸಿದ್ದಪ್ಪನ್ಗೆ ಸಿಡಿಲ್ ಬಡಿತಂತೆ. ಏನ್ ಕೋಪ ನೋಡು. ಅಪ್ಪಪ್ಪಳಿಗಳ ಕಾಟ ಜಾಸ್ತಿ. ಭದ್ರವಾಗಿ ಚಿಲ್ಕಾಕೋ. ಬರ್ಲೇ ಚಿನ್ನ. ಬೇಗ ಬಂದ್ಬಿಡ್ರಿ. ಟಾಟಾ. ಟಾಟಾ. ಅಬ್ಬಾ, ನನ್ ರಾಜ. ಯಾಕ್ರಿ ಕೋಪ? ನಿನಗೆ ಸ್ವಲ್ಪ ಟೈಮ್ ಸೆನ್ಸೇ ಇಲ್ಲ. ಯಾಕೆ? ನಾನು ಬರ್ತೀನಿ ಅಂತ ಗೊತ್ತಿಲ್ಲ? ನಿನ್ ಗಂಡನ ಬೇಗ ಕಳ್ಸಕ್ ಆಗಿಲ್ವಾ? 1 ಅವರಿಂದ ಹಿಡ್ಕೊಂಡು ಕೂತಿದ್ದೀನಿ ಗೊತ್ತಾ ನನ್ನ ಹಾರ್ಟ್ನ. ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವುದು? ಸಮಾಧಾನ. ಇನ್ನು 1 ನಿಮಿಷ ಹೊರಗಡೆ ನಿಂತ್ರೆ ಹೋಗುತ್ತೆ ನಮ್ಮಿಬ್ಬರ ಮಾನ. ಬನ್ರಿ. ಯಾವನೋ ಶೂಪದಲ್ಲಿ ಕರೀಬಿಟ್ಟಂಗೆ. ಅಯ್ಯೋ ಪ್ಲೀಸ್ ರೀ, ಒಂದು 5 ನಿಮಿಷ ಮೇಲೆ ಇರ್ತೀರಾ ಪ್ಲೀಸ್? ಆಮೇಲೆ ಬೇಡ, ಒಳಗಿರ್ತೀನಿ. ಅಯ್ಯೋ ಪ್ಲೀಸ್ 5 ನಿಮಿಷ ರೀ, ಪ್ಲೀಸ್ ಪ್ಲೀಸ್ ರೀ, ಪ್ಲೀಸ್ ಪ್ಲೀಸ್. ಯಾರಪ್ಪ ಬಂದ್ಬಿಟ್ರು? ಕರ್ಮ. ನೀನ್ ಇವತ್ತೇ ಬಂದ್ಬಿಟ್ಯಾ? ಅಯ್ಯೋ ಮಂಚನ್ ಕಡಿಯ ಅಲ್ಲಿರ್ಬೇಕು. ಅಯ್ಯೋ ಯಾರು ಬಂದ್ರು? ಯಾರಪ್ಪ ಬಂದ್ರು? ಏನ್ ಮಾಡ್ಲಿ? ನೀವಾ? ನೀವು ಬಂದ್ಬಿಟ್ರಾ? ಯಾಕೆ ಇನ್ನೇನಾದ್ರೂ ಬಂದಿದ್ರಾ? ಇಷ್ಟು ಬೇಗ ಬಂದ್ರಲ್ಲ, ಆಶ್ಚರ್ಯ ಆಯ್ತು. ವರ್ಕರ್ಸ್ ಗಲಾಟೆ ಕಡೆ ಕಲ್ಲೇಟ್ ಬಿದ್ಬಿಟ್ಟಂತ ಬಂದ್ಬಿಟ್ಟೆ. ಯಾಕೆ ಒಂಥರ ಇದೆ? ಏನಾಯ್ತು? ಯಾಕೆ ಚಿನ್ನ ಒಂಥರ ಇದೆಯಲ್ಲ? ಮತ್ತೆ ಎದುರು ಮನೆ ಮೀನಾ ಇದ್ದಾಳಲ್ಲ, ಅವ್ರ ಮನೇಲಿ 28 ಇಂಚು ಟಿವಿ ತಂದಿದ್ದಾರೆ, ನಮ್ಮ ಮನೇಲಿ ಇಲ್ವಲ್ಲ. ಬೇಜಾರ್ ಮಾಡ್ಕೋಬೇಡ ಚಿನ್ನ, ನಮ್ ಟೈಮ್ ಚೆನ್ನಾಗಿದ್ರೆ ಮೇಲಿರೋನ್ ಕೊಡ್ತೇನೆ. ಹೌದಾ? 2 in 1 ಅನ್ಕೊಂಡಿದ್ದೆ, ಇದು 3 in 1. ಆ ಪಕ್ಕದ ಮನೆ ಪಂಕಜಮ್ಮ ಅವ್ರ ಮನೇಲಿ ಫ್ರಿಡ್ಜ್ ತಂದಿದ್ದಾರೆ. ಹೇಳೋದಿಕ್ಕೆ ನನಗೆ ನಾಚಿಕೆ ಆಗುತ್ತೆ ಗೊತ್ತಾ? ಅದ್ ನಮ್ ಮನೆಗ್ ಬರ್ಬೇಕು ಅಂತ ನಮ್ ಮನೇಲಿ ಬರ್ದಿದ್ರೆ ಮೇಲಿರೋನ್ ಕೊಟ್ಟೆ ಕೊಡ್ತಾನ್ ಕಣೆ.
ಯೋ ಎಲ್ಲ ನಾನೇ ಕೊಡ್ತಾ ಇದ್ರೆ ಮನ್ಸದ ಕೆಳಗಿರೋನು ಏನೇ ಹಾಕೊಡ್ತಾನೆ ಮಕ್ಳ ನಿನ್ನ ಓಯ್ ಯಾಕೆ ಏನಾಯ್ತು? ಏನೂ ಇಲ್ಲ. ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಹೇಳ ಏನಾಯ್ತು? ತುಂಬಾ ತಲೆನೋವ್ತದೆ. ಪ್ಲೀಸ್ ಲೀವ್ ಮಿ ಅಲೋನ್. ಓಹೋ ಓಕೆ, ಟೇಕ್ ಇಟ್ ಈಸಿ. ಓಯ್ ವಿಮ್ಲಾ, ಏಯ್ ಬಾರ ಇಲ್ಲಿ. ನಿನ್ಗೆ ಯಾತಕ್ಕೋಸ್ಕರ ತಲೆನೋವು ಗೊತ್ತಾ? ಯಾಕೆ? ಈ ಹಾಲು ಕುಡಿದಿರಲ್ಲ ನೋಡು, ಅದಕ್ಕೆ ತಗೋ. ತಗೊಳ್ಳೆ. ಬೇಡ. ಕುಡಿದ್ರೆ ಎಲ್ಲ ತಲೆನೋವು ಹೊಟ್ಟೋಗುತ್ತೆ. ತಗೋ. ಅಯ್ಯೋ ಬೇಡ. ಕಮ್ ಆನ್ ಡಿಯರ್, ತಗೋ 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 ತಗೋ. ಇದು ಕುಡಿತಾರೋ ಬಂದ್ಬಿಟ್ಟ? ಹಲೋ 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 ಹಲೋ. ಈ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಬರ್ತಾ ಬರ್ತಾ ವಿಮ್ಲಾ ವಿಮ್ಲಾ, ಓಯ್ ಇವತ್ತಿನ ನಮ್ಮ ಹೊಸ ಹಾಡು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಮೊದಲಿಗೆ ಅತಿ ಶೀಘ್ರದಲ್ಲಿಯೇ ಬಿಡುಗಡೆ ಆಗಲಿರುವ ಸುಂದರ ಲೋಕ ಚಿತ್ರದ ಹಾಡಿನಿಂದ ನಿಮ್ಮನ್ನೆಲ್ಲ ರಂಜಿಸಲಿದ್ದಾರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್. ರವಿಚಂದ್ರನ್ ಅವರ ಈ ಸುಂದರ ಲೋಕದ ಹಾಡು ನಿಜಕ್ಕೂ ನಮ್ಮನ್ನ ಸುಂದರ ಲೋಕಕ್ಕೆ ಕರ್ಕೊಂಡು ಹೋಯ್ತು ಅಲ್ವಾ? ನಮ್ಮ ಈ ಹೊಸ ಹಾಡು ಕಾರ್ಯಕ್ರಮದ ಮುಂದಿನ ಗೀತೆ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಚಿತ್ರದ್ದು. ಬನ್ನಿ ಬನ್ನಿ ಕೂತ್ಕೊಡಿ. ಜ್ಯೋತಿ, ನೀನ್ ನೋಡ್ದಿಂದ ನಿನ್ ಸೇರೋ ಆಸೆ ಕಾತುರ. ನೀವು ಗಂಡಸರು ಬಾಯಿ ಬಿಟ್ಟು ಹೇಳ್ಕೊತೀರ, ಬಟ್ ನಾವು ಒಳ್ಳೆ ಮೂಡಲ್ ಇದೆಯಾ? ಆದ್ರೆ ಏನ್ ಹೇಳಿ? ಅಲ್ಲ, ಬಂದು ನನಗೋಸ್ಕರ ನಿನ್ ಗಂಡನ್ನ. ಆ ಗಂಡ ಅನ್ನೋ ಅಪಶಕ್ನದ ಸುದ್ದಿನ ಇಲ್ಲಿ ತೆಗಿಬೇಡಿ. ನಿಮಗೋಸ್ಕರ ಅವನ್ನ ಬಿಟ್ಟು ಇವತ್ತು ನಿಮ್ ಹಿಂದೆ ಬರ್ತೀನಿ, ಬಟ್ ನೀವು ನನಗೋಸ್ಕರ ನಿಮ್ ಹೆಂಡತಿನ ಬಿಟ್ಟು ಬರ್ತೀರಾ? ಹೆಂಡ್ತಿನ? ಯಾರೋಳು? ಮತ್ತೆ ಕುತ್ಕೆಲ್ ತಾಳಿ ಇದೆ. ಜ್ಯೋತಿ, ಕುತ್ಗೆಲ್ ತಾಳಿ ಇದ್ ಮಾತ್ರಕ್ಕೆ ಗಂಡ ಹೆಂಡತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಮನಸ್ಸು ಒಂದಾಗ್ಬೇಕು. ಅವಳ ಮೇಲೆ ಯಾರ ಕಣ್ಣು ಬೀಳದೇ ಇರ್ಲಿ ಅಂತ ಅವಳ ಕೈಯಾರ ಅವಳ ಕುತ್ತಿಗೆ ತಾಳಿ ಕಟ್ಸಿದ್ದೀನಿ. ಅಂದ್ರೆ ನೀವ್ ಹೇಳೋದು ಅವಳ ಕತೆ ಮುಗೀತು ಅಂತ ತಿಳ್ಕೊ. ಓಕೆ ಓಕೆ. ಒಂದ್ ನಿಮಿಷ.
ಮೈ ಹಂಬಲ್ ರಿಕ್ವೆಸ್ಟ್ ಸರ್. ಹೇಗಾದ್ರೂ ಮಾಡಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನನ್ನ ಮಗಳನ್ನ ನನಗೆ ಹುಡ್ಕೊಟ್ಬಿಡಿ ಸರ್. ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸರ್. ಓಕೆ ಕೂಲಾಗಿ ಸರ್ ನನ್ನ ಮಗಳು ಏನಾಯ್ತಮ್ಮ? ನನ್ನನ್ನ ಕ್ಷಮಿಸ್ಬೇಡಿ ಅಪ್ಪಾಜಿ. ನಿಮ್ ಮಾನ ಮರ್ಯಾದೆ ಕಳೆದು ಅವನ್ ಜೊತೆ ಓಡಿ ಹೋಗಿದ್ದಕ್ಕೆ ಆ ದೇವ್ರ ನಂಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಅವನ್ನ ಸಾಯಿಸಕ್ ಪ್ರಯತ್ನ ಪಡ್ತಿದ್ದಾನೆ. ಸಾಧ್ಯವಿಲ್ಲ ಬಿಡಮ್ಮ. ಎಲ್ಲಿದ್ದಾನಮ್ಮ ಅವನು? ಇದುವರೆಗೂ ಅವನ್ನ ಹುಡುಕಿ ಸಾಕಾಗಿ ನೀವ್ ಇಲ್ಲಿದ್ದೀರಾ ಅಂತ ಗೊತ್ತಾಗಿ ಇಲ್ಲಿಗೆ ಬಂದ್ವಿ. ಹಲೋ, ನೀವೇನು ತೊಂದರೆ ತಗೋಬೇಡಿ, ಅವನ್ನ ನಾವು ನೋಡ್ಕೋತೀವಿ. ನೀವು ನಮ್ಮ ಮಗಳನ್ನ ಕರ್ಕೊಂಡೋಗಿ. ಹಲೋ, ಫಾಲೋ ಮೀ, ಕಮಾನ್, ಫಾಲೋ, ಸರ್ಚ್. ವೆಲ್ಕಮ್ ವೆಲ್ಕಮ್ ಜ್ಯೋತಿ. ಕಣ್ಣಿಗೆ ತಂಪು ನೀಡೋ ಈ ನಿಸರ್ಗದ ಮಧ್ಯದಲ್ಲಿರೋ ಈ ಅರಮನೆಗೆ ನನ್ನ ಹೃದಯ ರಾಣಿಗೆ ಸ್ವಾಗತ, ಸುಸ್ವಾಗತ. ಜ್ಯೋತಿ 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 ಜ್ಯೋತಿ, ಯಾಕೆ ಏನಾಯ್ತು? ಸಾರಿ, ಯಾಕೋ ತಲೆ ತಿರ್ತಾ ಇದೆ. ನಿಮ್ ಮೂಡ್ನ ಹಾಳು ಮಾಡಿದೆ. ಐ ಆಮ್ ವೆರಿ ಸಾರಿ. ಇಟ್ಸ್ ಓಕೆ, ಕಮ್ ಆನ್. ನಾವೇನೋ ಅಂದ್ಕೋತೀವಿ, ಅದೇನೋ ಆಗೋಗುತ್ತೆ. ಅದೇ ಜೀವನ ಅಂತ ಎಷ್ಟೋ ಸಾರಿ ನೀವು ಹೇಳಿದ ಮಾತನ್ನು ನೆನೆಸ್ಕೊಂಡು ನಾನು ಇಲ್ಲಿವರೆಗೂ ಬದುಕಿದ್ದೀನಿ. ನನ್ನ ಪ್ರಯತ್ನಕ್ಕೆ ಫಲ ಸಿಗ್ಬೇಕು ಅಂದ್ರೆ ನಿಮ್ಮ ಆಶೀರ್ವಾದ ಬೇಕು. ವಾಟ್ ಜ್ಯೋತಿ, ಬೆಳಬೆಳಗಿನ ದೇವ್ರ ಹತ್ರ ಪ್ರಯತ್ನ, ಫಲ, ಆಶೀರ್ವಾದ ಅಂತ ಕೇಳ್ಕೊತಾ ಇದೆಯಲ್ಲ? ಯಾವ ದೇವ್ರ ಹತ್ರ ಕೇಳ್ಕೊತಾ ಇದೆಯಾ? ನಾನು ನೋಡ್ಬೋದಾ? ಯಾಕೆ ಫೋಟೋ ನೋಡಿದ ತಕ್ಷಣ ಶಾಕ್ ಆಗ್ಬಿಟ್ರಿ? ಛೇ, ಶಾಕ ಹಾಗೇನಿಲ್ಲ. ಯಾವುದೋ ಕೆಲವು ಹಳೆ ನೆನಪುಗಳು ಜ್ಞಾಪಕಕ್ಕೆ ಬಂತು ಅಷ್ಟೇ. ಸರಿ ಜ್ಯೋತಿ, ಇವರು ನಿನ್ಗೇನಾಗ್ಬೇಕು? ಅವ್ರು ನನ್ನ ಪಾಲಿನ ದೇವ್ರು, ನನ್ನ ತಂದೆ ತಾಯಿ, ಅಕ್ಕ ಭಾವ ಎಲ್ಲ ಅವ್ರೆ. ಈಗ ಎಲ್ಲಿದ್ದಾರೆ ಅವರು? ಅದು ಯಾಕೆ, ಏನಾಯ್ತು? ಅವ್ರನ್ನ ಯಾವನೋ ಪಾಪಿ ಕೊಲೆ ಮಾಡ್ಬಿಟ್ಟ. ಕೊಲೆನಾ? ಹೌದು ರಾಹುಲ್. ಬೆಂಗಳೂರಿಂದ ಕಾಲೇಜ್ ಹಾಲಿಡೇಸಲ್ಲಿ ಎಸ್ಟೇಟ್ಗೆ ನಾನು, ನಮ್ಮಕ್ಕ, ನನ್ನ ಭಾವ ಬಂದು ಹಾಲಿಡೇಸ್ ಮುಗಿಯೋ ತನಕ ಇಲ್ಲೇ ಇದ್ದು ನಂತರ ಬೆಂಗಳೂರಿಗೆ ರಿಟರ್ನ್ ಆಗ್ತಿದ್ವಿ. ಇದು ತುಂಬಾ ವರ್ಷಗಳಿಂದ ನಡೀತಾ ಇತ್ತು. ಹೀಗೆ ಒಂದ್ಸಾರಿ ಹಾಲಿಡೇಸಲ್ಲಿ ಎಸ್ಟೇಟ್ಗೆ ಕಾರಲ್ಲಿ ಹೋಗ್ತಿದ್ದಾಗ ನಮ್ಮಕ್ಕನಿಗೆ ಕಾರ್ ಫಾಸ್ಟಾಗಿ ಓಡಿಸೋದು ಅಂದ್ರೆ ತುಂಬಾ ಇಷ್ಟ. ಘಾಟ್ ಸೆಕ್ಷನ್ ಆದ್ರಿಂದ ನಮ್ಮ ಭಾವ ಕಾರ್ನ ನಿಧಾನವಾಗಿ ಓಡಿಸ್ತಿದ್ರು. ನಮ್ಮಕ್ಕ ನಮ್ಮ ಭಾವನಿಗೆ ಫಾಸ್ಟಾಗಿ ಓಡಿಸೋದಕ್ಕೆ ಕೇಳ್ಕೊಂಡ್ಲು. ಅದಕ್ಕೆ ನಮ್ಮ ಭಾವ ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಹಠ ಮಾಡಿದ್ಲು. ಅಕ್ಕ ಇನ್ನೆಲ್ಲ ಅಪ್ಸೆಟ್ ಆಗ್ತಾಳೋ ಅಂತ ನಮ್ಮ ಭಾವ ಕಾರ್ನ ಫಾಸ್ಟಾಗಿ ಓಡಿಸಿದ್ರು.
ಡೋಂಟ್ ವರಿ, ರಿಲ್ಯಾಕ್ಸ್. ನಿಮ್ಮ ಯಜಮಾನ್ರು ಔಟ್ ಆಫ್ ಡೇಂಜರ್. ಬಟ್ ಏನು ಏನ್ ವಿಷಯ? ಅವಳಿದ್ರೆ ಪರವಾಗಿಲ್ಲ, ಹೇಳಿ. ಏನೂ ಇಲ್ಲ, ಬಲಗಾಲಿಗೆ ಬಲವಾಗಿ ಹೊಡ್ತಾ ಬಿದ್ದಿರೋದ್ರಿಂದ ನಿಮ್ಮ ಯಜಮಾನರು ಗಂಡು ಸ್ಥಾನನ ಕಳ್ಕೊಂಡಿದ್ದಾರೆ. ಭಾವ, ನಾಳೆಯಿಂದ ಕಾಲೇಜ್ ಓಪನ್ ಆಗುತ್ತೆ. ಇನ್ನೂ ಅಡ್ಮಿಷನ್ ಆಗಿಲ್ಲ. ಬೆಂಗಳೂರಿಗೆ ಹೋಗೋಣವಾ? ಇಲ್ಲಮ್ಮ, ನಾನೆಲ್ಲೂ ಬರಲ್ಲ. ಯಾಕೋ ಏನು ಈ ಎಸ್ಟೇಟ್ನಲ್ಲೇ ಇದ್ಬಿಡ್ಬೇಕು ಅನಿಸ್ತಾ ಇದೆ. ನೋಡು, ಬೇಕಾದ್ರೆ ನಿಮ್ಮ ಅಕ್ಕನ ಕರ್ಕೊಂಡೋಗು. ಏನ್ ಮಾತು ಅಂತ ಆಡ್ತೀರಾ? ನಿಮ್ಮನ್ ಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ತೀನಾ? ನೋನೋ, ನಾನು ನಿಮ್ ಜೊತೆ ಇಲ್ಲೇ ಇದ್ಬಿಡ್ತೀನಿ. ಅಲ್ಲೇ ನಮ್ಮಕ್ಕ ಭಾವ ಇಬ್ಬರನ್ನು ಬಿಟ್ಟು ನಾನು ಬೆಂಗಳೂರಿಗೆ ಬಂದು ಒಂದು ವಾರದಲ್ಲೇ ಗೊತ್ತಾಯ್ತು ನಮ್ಮಕ್ಕ ಭಾವನ ಕೊಲೆಯಾಗಿದೆ ಅಂತ. ಅದನ್ನ ಕೇಳಿ ಎಚ್ಚರ ತಪ್ಪಿದ್ದವಳು ಮತ್ತೆ ಎಚ್ಚರ ಆಗೋಷ್ಟರಲ್ಲಿ ಆ ಸೇಟುಗೆ ಹೆಂಡತಿಯಾಗಿದ್ದೆ. ಇಷ್ಟೇ ನಡೆದಿತ್ತು. ಆ ಕೊಲೆಗಾರನ ಹಿಡಿದಕ್ಕೆ ಪ್ರಯತ್ನ ಪಟ್ಟಿಲ್ವಾ? ಪಟ್ಟೆ, ಆದ್ರೆ ಪ್ರಯೋಜನ ಆಗ್ಲಿಲ್ಲ. ರೀ, ನಂದೊಂದು ಮಾತು ನಡೆಸ್ಕೊಡ್ತೀರಾ? ಜ್ಯೋತಿ, ನಿನಗೋಸ್ಕರ ಒಂದೇನು, ಸಾವಿರ ಬೇಕಾದ್ರೆ ನಡೆಸ್ಕೊಡ್ತೀನಿ. ನನ್ ಮಾತು ನಡೆಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ. ಅಲ್ಲ ಜ್ಯೋತಿ, ಮೊದಲು ಅದೇನಂತ ಹೇಳು. ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಪ್ರಾಮಿಸ್ ಮಾಡಿ ಪ್ಲೀಸ್. ನಮ್ಮ ಅಕ್ಕ ಭಾವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಆ ಕೊಲೆಗಾರನ ಹಿಡಿದು ಶಿಕ್ಷೆ ಕೊಡಿಸ್ಬೇಕು. ಅದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು. ಅಂದಾಗೆ ಜ್ಯೋತಿ, ಆ ಎಸ್ಟೇಟು ಎಲ್ಲಿರೋದು? ಅದೊಂದು ಮಾತ್ರ ನನಗೆ ನೆನಪೇ ಆಗ್ತಿಲ್ಲ. ಹೆಚ್ಚು ಕಮ್ಮಿ ಇದೇ ಥರನೇ ಇತ್ತು. ಅದಿರ್ಲಿ, ಆ ಕೊಲೆಗಾರನ ನೀವು ಹಿಡಿತೀರಾ ಅನ್ನೋ ಭರವಸೆ ನನಗಿದೆ. ಏನಂತೀರಾ? ಲೆಟ್ಸ್ ಟ್ರೈ. ಎಲ್ಲ ಅವನು ನನಗೆ ಗೊತ್ತಿಲ್ಲ. ಕಣ್ಣು ಬಿಟ್ಟು ಮಾತಾಡೋ. ನಾನು ಬಿಡಲ್ಲ. ಬಿಡಲ್ಲ ಅಂದ್ರೆ ನಾನು ಬಿಡಲ್ಲ. ಕಣ್ಣು ಬಿಡ್ತೀಯೋ ಇಲ್ಲ ತಿಂತೀಯೋ? ಸರ್, ಯಾಕೆ ಸರ್ ನನ್ನ ತಲೆ ತಿಂತಾ ಇದ್ದೀರಾ? ನನ್ನ ಕಣ್ಣು ಬಿಡಂಗಿಲ್ಲ. ಸತ್ಯ ಗೊತ್ತಿದ್ರು ಕಣ್ಣು ಮುಚ್ಕೊಂಡು ಕಾನೂನನ್ನ ಸುಳ್ಳು ಮಾಡ್ತಾ ಇದೀಯಾ? ಇದನ್ನ ನಂಬಲ್ಲ. ಸಾರ್, ಅವ್ರು ಕಣ್ಬಿಟ್ರೆ ಕನಸ್ಬಿಡುತ್ತೆ ಸಾರ್. ಕಣ್ಣು ಬಿಟ್ರೆ ಕನಸು ಬೀಳುತ್ತಾ? ನನ್ನ ಮಕ್ಕಳ ಇಬ್ರು ಸೇರಿ ನಾಟಕ ಮಾಡ್ತಾ ಇದೀರಾ? ಎತ್ತಾಕೊಂಡು ಹೋಗಿ ರಿವೀಟ್ ಎತ್ತಿದ್ರೆ ಎಲ್ಲ ಸರೋಗುತ್ತೆ. ಬೇಡ ಸರ್. ಬಿಡೋ ಕಣ್ಣು. ಬಿಡ್ಲೇಬೇಕಾ ಸರ್? ಬಿಡೋ ಕಣ್ಣು. ಸರ್, ನೀನ್ ಬಿಡ್ಲಿಲ್ಲ ಅಂದ್ರೆ ನಾನ್ ಬಿಡ್ಬೇಕಾಗತ್ತೆ. ಬಿಡೋ ಕಣ್ಣು. ಬೇಡ ಸರ್. ಬಿಡೋನೇ. ಏಯ್ ಅಣ್ಣ, ಡಾಬಾಗ್ ಬಂದ್ರು ಬಿಡಲ್ವಲ್ರಯ್ಯ. ಮುಂದಕ್ಕೋಗಯ್ಯ. ಏನಪ್ಪ ಮನುಷ್ಯನೇನೆ? ಯಾಕೆ ಸ್ವಾಮಿ? ಕಂಡವ್ರ ಎಂಟ್ರಿನ ಎತ್ತಕೊಂಬಂದು ನಾಚಿಕೆ ಇಲ್ದು ನಾರಾಯಣ ಸ್ವಾಮಿ ತರ ಇಲ್ಲಿ ಮಲಗಿದ್ಯಲ್ಲ. ಅದಕ್ಕೂ ನಿನಗೂ ಏನೇ ಸಂಬಂಧ? ಅಯ್ಯೋ, ಇವಳಿಗೆ ತಾಲಿ ಕಟ್ಟಿದ ಗಂಡ ನಾನೇ ಕಡೆಯ. Oh my God! She is your wife, huh? Yeah. Congratulations. You selected very good, nice partner. That's why I am loving her. Thank you. No. Don't take tension. Be cool. I am also coming from a respected family, you know. You see, ನಿನ್ನ ಹೆಂಡತಿನ ನಾನು ಎತ್ತಾಕೊಂಡ್ ಬರ್ಲಿಲ್ಲ. ಅವಳೆ ನನ್ನ ಎತ್ತಾಕೊಂಡ್ ಬಂದವಳೆ. ಬೇಕಾದ್ರೆ ಕೇಳಿ. ಏಯ್, ನನ್ನ ಹತ್ರ ಇಲ್ದೇ ಇರೋದು ಇವನ ಹತ್ರ ಏನೇ ಇದೆ? ಬುದ್ಧಿ ಬುದ್ಧಿ ಬುದ್ಧಿ. ನನಗಿಂತ ಇವನ್ ಬುದ್ಧಿವಂತನ? 100ಗೆ 110% ಓಕೆ. ನಿನಗ್ ತಾಕತ್ತಿದ್ರೆ ಅವನು ಕೈಯಲ್ಲಿ ಮಾಡೋದನ್ನ ನೀನು ಕಾಲಲ್ಲಿ ಮಾಡು ತೋರ್ಸು. ಕೈಗಿಂತ ಕಾಲೇ ಬೆಸ್ಟ್. ಈ ವಿಷಯದಲ್ಲಿ ನೀನು ಗೆಲ್ಲೋ ತನಕ ವೇಸ್ಟ್. ಚಾಲೆಂಜ್, ಕಾನ್ಫಿಡೆನ್ಸ್. ಇದ್ರಲ್ಲಿ ನಾನೇನಾದ್ರೂ ಗೆದ್ರೆ ಈ ಚೆಂಗುಲ್ ಬುದ್ಧಿ ಬಿಟ್ಟು ನನ್ ಜೊತೆ ಬರ್ತೀಯಾ? ಮೊದಲು ಗೆಲ್ಲು, ಆಮೇಲೆ ಬೇಕಾದ್ರೆ ನೋಡೋಣ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ಫಾಲೋ ಮೀ. ಇದೆಲ್ಲ ಬೇಕೇನೆ ನಮ್ಗೆ. ಅಯ್ಯೋ,
ಈ ಗ್ಲಾಸ್ ಅನ್ನು ಕೈಯಿಂದ ತಳ್ಳುತ್ತಿದ್ದೇನೆ. ನಾನು ಈ ಗ್ಲಾಸ್ ಅನ್ನು ಕಾಲಲ್ಲಿ ತಳ್ಳುತ್ತಿದ್ದೇನೆ. ನಾನು ಈ ಚೇರನ್ನು ಕೈಯಿಂದ ತಳ್ಳುತ್ತಿದ್ದೇನೆ. ನಾನು ಈ ಚೇರನ್ನು ಕಾಲಲ್ಲಿ ತಳ್ಳುತ್ತಿದ್ದೇನೆ. ಹೆಂಗೆ? ಸ್ವಲ್ಪ ಇರು ಮಂಗೆ. ಥ್ಯಾಂಕ್ ಯು. ನಾನು ಇವರನ್ನು ಕೈಯಿಂದ ಮುಟ್ಟಿ ನಮಸ್ಕರಿಸಿದ್ದೇನೆ. ನೀವು? ನಾನು ಇವರನ್ನು ಕಾಲಿಂದ ಮುಟ್ಟಿ ಕನ್ಸ್ನಲ್ಲಿ ಬಂದು ನನ್ನ ಕಾಡಿದ್ದು ಅಲ್ದೆ ಇಲ್ಲಿ SI ಡ್ರೆಸ್ ಹಾಕೊಂಡ್ಬಂದು ನಾಟಕ ಮಾಡ್ತಾ ಇದ್ಯಾನೋ? ನನ್ನ ಮಗನ ಡ್ಯೂಟಿ ಮೇಲೆ ಇರೋ ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡ್ತೀಯಾ? ಕಚ್ಚಡ ನನ್ನ ಮಗನ ಎತ್ತಾಕರ ಇವನ್ನ. Wow, fantastic. Excuse me? ನಿಮ್ಮ ಕಿಸ್ಸು ನನ್ನ ಕ್ಯಾಮ್ರಾ ಕಡೆ ಮಿಸ್ ಆಗ್ಬಾರ್ದು ಅಂತ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿದೆ. ಯಾಕೆ ಬೇಜಾರಾಯ್ತಾ? ನಿಮಗೆ ಬೇಜಾರಾಗಿಲ್ಲ ಬಿಡಿ, ಯಾಕೆ ನನಗೆ ಬೇಜಾರಾಗಿಲ್ಲ ನೋಡಿ. ಸರ್, ಮ್ಯಾರೇಜ್ ಇಸ್ ಮೇಡ್ ಇನ್ ಹೆವೆನ್ ಅಂತಾರೆ, ಅದನ್ನ ಇವತ್ತು ಕಣ್ಣಾರೆ ನೋಡಿದೆ ಸರ್. ಒಂದೇ ಮಾತ್ರ ಹೇಳಬೇಕು ಅಂದ್ರೆ ನಿಮ್ಮಿಬ್ಬರು ಜೋಡಿ ಫ್ಯಾಂಟಾಸ್ಟಿಕ್, ಸೂಪರ್ ಜೋಡಿ ಸರ್, ಸೂಪರ್ ಜೋಡಿ. ನೋಡಕ್ಕೆ ಕಣ್ಣು ಸಾಲದು, ಈ ನಿಸರ್ಗದ ಮಡಿಲಲ್ಲಿ ಹೊಳಿತಾರ ನಕ್ಷತ್ರಗಳು ಸರ್. ನಾನ್ ಸೂರ್ಯ, ಐ ಮೀನ್ ಫೋಟೋ ಫ್ಲಾಟ್. ಏನ್ ಸರ್ ಇಷ್ಟೊಂದು ಮಾತಾಡ್ತಾ ಇದೀನಿ, ಇಷ್ಟೊಂದು ಫೋಟೋ ತೆಗಿತಾ ಇದೀನಿ, ನಾನು ಯಾರು ಅಂತ ಕೇಳಿಲ್ಲ. ಮಾತಾಡಕ್ ಬಿಟ್ರೆ ತಾನೆ? ಕರೆಕ್ಟ್, ಮಾತಾಡಕ್ ನಾನ್ ಬಿಡಲ್ಲ, ಬಿಟ್ರೆ ನೀವು ಮಾತಾಡ್ತೀರಾ. ಬೇರೆಯವ್ರು ಮಾತಾಡೋದು ಖಂಡಿತ ನನಗೆ ಇಷ್ಟ ಆಗಲ್ಲ. ಕಾರಣ ಯಾಕೆ ಅಂತ ಕೇಳ್ಬಿಡಿ, ಯಾಕೆಂದ್ರೆ ನನಗೆ ಗೊತ್ತಿಲ್ಲ. ವಾಟ್ ಎವರ್ ಇಟ್ ಮೈಟ್ ಬಿ, ನನ್ನ ಹೆಸರು ರಾಹುಲ್ ಅಂತ. ಅಲ್ಲಿ ನೋಡಿ ಸರ್, ಅಲ್ಲಿ ಕಾಣ್ತಾ ಇದೆಯಲ್ಲ ತುದಿನಲ್ಲಿ ಗೆಸ್ಟ್ ಹೌಸ್, ಅದೇ ನನ್ನ ಅರಮನೆ. ಒಂಟಿಯಾಗಿದ್ದೀನಿ, ನಿಸರ್ಗನ ಸವಿತಾ, ಫೋಟೋಗಳನ್ನ ತೆಗಿತಾ, ಕವನಗಳನ್ನ ಬರಿತಾ, ನಿಸರ್ಗದ ಮಡಿಲು ಅನ್ನೋ ಕವನ ಸಂಕಲನ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಅಲ್ಲ ಸರ್, ನಿಮ್ಮ ಹೆಸರು ಹೇಳಿಲ್ಲ? ನನ್ನ ಹೆಸರು ರಘು ಅಂತ, ಇವಳು ರಮಣಿ, ನನ್ನ ಹೆಂಡತಿ. ಇದೊಂದು ಸುಳ್ಳು ಸರ್, ಇವ್ ನಿಮ್ ಹೆಂಡತಿ ಅಲ್ಲ. ಯಾಕೆ? ಧರ್ಮ ಪತ್ನಿ. ಚೆನ್ನಾಗಿ ಮಾತಾಡ್ತೀರಾ. ಅಯ್ಯೋ ಅದೇ ಸರ್ ನನ್ನ ಬಂಡವಾಳ. ಒಂದೇ ಸಮನೆ ಮಾತಾಡ್ತಾ ಇದೀರಲ್ಲ, ಒಂದ್ ಸ್ವಲ್ಪ ಬಾಯಿಗೆ ರೆಸ್ಟ್ ಕೊಡಿ. ಅದೊಂದ್ ಮಾತ್ರ ಸಾಧ್ಯ ಇಲ್ಲ ಸರ್, ಯಾಕೆಂದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಅದಕ್ಕೋಸ್ಕರ ಮಾತಾಡ್ತಾನೆ ಇರ್ತೀನಿ. ಕರೆಕ್ಟ್ ತಾನೆ? ಅಯ್ಯೋ, ನಿಮ್ ಹತ್ರ ಮಾತಾಡಕ್ಕಾಗತ್ತಾ? ಯಾಕೆ ಸರ್ ಅಷ್ಟು ದೊಡ್ಡ ಹುಚ್ಚಿನ ತರ ಕಾಣ್ತಾ ಇದೀನಾ? ಮಿಸ್ಟರ್ ರಾಹುಲ್, ರಾಹುಲ್. ಅದೇ ರೀ, ನೀವೊಬ್ಬರೇ ಇದ್ದೀರಾ? ಇಲ್ಲಿ ಮಾತ್ರ ಅಲ್ಲ ಸರ್, ಪ್ರಪಂಚದಲ್ಲಿ ಕೂಡ ಇರೋದು ನಾನೊಬ್ನೇ. ಅಂದ್ರೆ ತಂದೆ ತಾಯಿ ಅಕ್ಕ ತಂಗಿರ್ನ ಮೊನ್ನೆ ಏರ್ ಕ್ರಶ್ ನಲ್ಲಿ ಒಟ್ಟಿಗೆ ಕಳ್ಕೊಂಡು ದುರದೃಷ್ಟವಂತ ಸರ್ ನಾನು. ಪ್ರತಿ ನಗುವಿನ ಹಿಂದೆ ಕಷ್ಟಗಳಿದ್ದೇ ಇರುತ್ತೆ. ಆದ್ರೆ ಇವತ್ ನಿಮ್ಮನ್ನ ನೋಡಿದ್ಮೇಲೆ ನೀವು ಮಾತಾಡೋ ಶೈಲಿ ನಂಗೆ ತುಂಬಾ ಹಿಡಿಸ್ತು. ನೋಡಿ, ಇನ್ಮೇಲೆ ನೀವು ದಿನ ಬರ್ತಾ ಇರ್ಬೇಕು, ನನ್ನ ಜೊತೆ ಮಾತಾಡ್ತಾ ಇರ್ಬೇಕು. ಓಕೆ? ಬೇಡ ಸರ್, ಫಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಬೋರ್ ಹೊಡೆದೋಗುತ್ತೆ. ಅಯ್ಯೋ, ಅದೆಲ್ಲ ಏನಿಲ್ಲ. ಬೆಂಗಳೂರಿಂದ ಫೋನು. ಹಲೋ, ಏನಮ್ಮ ಅಡ್ಮಿಷನ್ ಆಯ್ತಾ? ವೆರಿ ಗುಡ್. ನೋಡು, ನಿಮ್ಮ ಅಕ್ಕ ಇಲ್ಲೇ ಇದ್ದಾಳೆ, ಮಾತಾಡು. ಸರ್, ಟೀ ಕುಡಿಯೋಣ? ಬನ್ನಿ. ಸಾಕು ಸಾಕು ಸಾಕು, ಅಲ್ಲಿ 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 ನಿಧಾನವಾಗ್ತೀನಿ. ಸಾಕು ಸಾಕು ಸಾಕು. ಓ ಮೇಡಮ್, ನೀವು ಕೂತ್ಕೊಳ್ಳಿ, ನಾವು ಬಳಸ್ಕೊಂಡಿ ಬಿಡಿ. ಯು ಆರ್ ಮೈ ಗೆಸ್ಟ್ ಐಸೆ. ಸರ್, ಇದೊಂದು ಚೆನ್ನಾಗಿಲ್ಲ. ಅವ್ರು ಕೂತ್ಕೊಳ್ಳೋರ್ಗು ನಾನು ಊಟ ಮಾಡಲ್ಲ ಅಷ್ಟೇ. ಅಯ್ಯೋ ಸಾಕು, ಅಲ್ಲಿ ಅಲ್ಲಿ ಬಡಿಸಿ. ಬಾರಿ ಕೂತ್ಕೋ. ಕಮಾನ್ ತೊಳಿ, ನೀವು ಊಟ ಮಾಡಿ. ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ಗೊಂದು ಪ್ರಶ್ನೆ ಕೇಳ? ಕೇಳಿ. ನೋಡಿ, ಬಾವಿಲಿ ಕಲ್ಲು ಹಾಕಿದ್ರೆ ಏನಾಗುತ್ತೆ? ಅದೇನ್ ಪ್ರಶ್ನೆ ರೀ? ಮುಳುಗ್ ಹೋಗುತ್ತೆ. ಹೇಗೆ? ವೆರಿ ಸಿಂಪಲ್, ಕಲ್ಲಿಗೆ ಈಜ್ ಬರಲ್ಲ ಅದಕ್ಕೆ. ಸರ್,
ನಿಮ್ಮ ತಂದೆ ಕಾಲದಿಂದಲೂ ಈ ಎಸ್ಟೇಟಿನ ಲೆಕ್ಕಪತ್ರಗಳನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ನಿಮ್ಮ ತಂದೆಯವ್ರ ಹತ್ರ ಆಗಲಿ ನಿಮ್ಮ ಹತ್ರ ಆಗಲಿ ಈ ಮನೆ ವಿಚಾರದ ಬಗ್ಗೆ ನಾನು ಯಾವತ್ತೂ ತಲೆ ಹಾಕಿಲ್ಲ. ಆದರೆ ಆದ್ರೆ ಆದರೆ ಅದು ಅದು ನೋಡು, ಇತ್ತೀಚೆಗೆ ನೀನು ಬಹಳ ಮಾತಾಡ್ತಿದ್ಯಾ. ನಂಗೆ ಸುಮ್ಮನೆ ಟೆನ್ಷನ್ ಕೊಡ್ಬೇಡ. ಅದೇನು ಅಂತ ಬಾಯ್ಬಿಟ್ಟು ಹೇಳು, ಇಲ್ಲಾಂದ್ರೆ ನಿನ್ ಕೆಲಸ ನೋಡ್ಕೊಂಡು ಹೋಗು. ಆಗಲ್ಲ ಸರ್, ಆ ಮನುಷ್ಯ ನಮ್ಮ ಮನೆಗೆ ಬಂದ ಮೇಲೆ ಅಂತ ಅಂದ್ರೆ ನಿನ್ನ ಹತ್ರ ಮಾತಾಡೋದು ಕಡಿಮೆ ಮಾಡಿದ್ದೀನಿ ಅಂತಾನ? ಅಲ್ಲ, ನಾನು ಹೇಳೋದು ಏನು ಅಂದ್ರೆ, ನೋಡು, ಈ ಮೀನ್ ಮೆಂಟಾಲಿಟಿ ಬುದ್ಧಿನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಬ್ರಾಡ್ ಆಗಿ ಯೋಚನೆ ಮಾಡೋದನ್ನ ಕಲಿಯೋ. ನಾನೇನ್ ಹೇಳ್ತೀನಿ ಅಂದ್ರೆ, ನೋಡು, ಈ ವರ್ಷದ ಖಾತೆ ಕಂದ ಫೈಲ್ನ ರೆಡಿ ಮಾಡಿದ್ಯಾ? ಮಾಡಿದ್ದೀನಿ ಸರ್. ಕೇಳು, ನಿನ್ಗೊಂದು ಮಾತು ಹೇಳ್ತೀನಿ. ನೆಲದಲ್ಲಿ ತೆವಳಕ್ಕೆ ಅಂತ ಹುಟ್ಟಿರೋ ಬಸವನ ಹುಡು ಆಕಾಶದಲ್ಲಿ ಹಾರಕ್ಕೆ ಆಸೆ ಪಡಬಾರ್ದು. ಇದನ್ನ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ದೀನಿ. ಏನೇ ಇದೆಲ್ಲ? ನೋಡು, ಈ ಡ್ರಗ್ಸು ಕ್ಷಣಿಕದ ಸುಖ ಕೊಡುತ್ತೆ, ಆದ್ರೆ ದಿನ ದಿನಕ್ಕೂ ಸಾವಿನ ಒಳಗೆ ಕಳಿಸ್ತಾನೆ ಇರುತ್ತೆ. ಏನ್ ಮಾಡ್ಲಿರಿ? ಯಾಕೋ ನಿದ್ದೆನೆ ಬರ್ತಾ ಇಲ್ಲ. ನೋಡು, ನನ್ ಮಾತು ಕೇಳು. ನಿನಗಿನ್ನೂ ವಯಸ್ಸಿದೆ, ಕರಗದೆ ಇರೋ ಕನಸುಗಳಿವೆ, ಆಸೆ ಆಕಾಂಕ್ಷೆಗಳು, ಸುಖಾನ್ ಬಯಸೋದು ಸೃಷ್ಟಿ ನಿಯಮ. ಅದಕ್ಕೆ ನೀನು ಮತ್ತೊಂದು ಮದ್ವೆನ ಮಾಡ್ಕೊಂಬಿಡು. ಅಲ್ಲ ರೀ, ಏನೋ ನಿದ್ದೆ ಬರ್ತಾ ಇಲ್ಲ ಅಂದಿದ್ದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆನ? ನೋಡ್ರಿ, ನಿಮಗಿಲ್ದೇ ಇರೋ ಸುಖ ನನಗೂ ಬೇಡ ರೀ. ನೀವ್ ನನ್ನ ಎದುರಿಗೆ ನಗ್ನಗ್ತಾ ಓಡಾಡ್ತಾ ಇದ್ರೆ ಅದಕ್ಕಿನ್ನ ಇನ್ನೇನ್ ಬೇಕು? ರಿಯಲಿ ಯು ಆರ್ ಗ್ರೇಟ್. ನನ್ನ ಸುಖಕ್ಕೋಸ್ಕರ ನೀನೆಲ್ಲ ಆಸೆನೂ ತ್ಯಾಗ ಮಾಡ್ತಿರೋ ನೀನು ನಿಜಕ್ಕೂ ತ್ಯಾಗ ದೇವತೆ ಕಣೆ, ತ್ಯಾಗ ದೇವತೆ. ಏನೇ ನಿನ್ಗೋಳು ಹೊರಡ್ಬೇಕಾದ್ರೆ? ಏನಿನ್ ಮಾತಾಡ್ತಿರೋದು? ನಾನು ಹೇಳಿಲ್ವ ನಿಂಗೆ ಸಂಜೆ ಬಂದ್ಬಿಡ್ತೀನಿ ಅಂತ? ಅಲ್ಲ, ನೀವ್ ಟ್ರೀಟ್ಮೆಂಟ್ ಬಗ್ಗೆ ಗಮನಿಸ್ತಿಲ್ಲ. ಅವ್ರು ಕೊಟ್ರು ನೀವ್ ತಗೊಳ್ಳಿ. ಅಲ್ಲ ಕಣೆ. ಸರಿಯಾಗಿ ಕೇಳಿದ್ರಿ ಮೇಡಮ್. ಅವರು ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ, ಕೊಟ್ಟರೆ ಟ್ರೀಟ್ಮೆಂಟ್ ಇವರು ತಗೋತಾ ಇಲ್ಲ. ಮೇಡಮ್, ನೀವು ಆ ಯೋಚನೆ ಬಿಟ್ಬಿಡಿ. ಇವತ್ತೇ ನಾನು ಸಿಟಿಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ಬ ಸ್ಪೆಷಲಿಸ್ಟ್ ಇದ್ದಾನೆ. ಅವ್ನ ಕೈಗುಣ ಸಾಹೇಬ್ರ ಮೇಲೆ ಬಿತ್ತು ಅಂದ್ರೆ ಪರ್ಮನೆಂಟ್ ಆಗಿ ಕ್ಯೂರ್ ಆಗೋಗುತ್ತೆ. ಅಲ್ಲ ಸರ್, ಇದು ನಿಮ್ಗೆ ಚೆನ್ನಾಗಿದ್ಯಾ? ನಿಮ್ಮ ಸಹಾಯಕ್ಕೆ ನಾನೊಬ್ಬ ಇದೀನಿ ಮರ್ತೇ ಬಿಟ್ರಲ್ಲ. ನೋಡಿ ಸರ್, ಇವತ್ತು ನಾನು ಕಾರ್ ಡ್ರೈವ್ ಮಾಡ್ತೀನಿ. ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ರೆ ಫ್ಲೈಟ್ ಹೋದಂಗಿರುತ್ತೆ. ರಾಹುಲ್, ನೀನ್ ಫ್ಲೈಟ್ ತರ ಕಾರ್ ಓಡಿಸೋದು ಬೇಡ, ನೀನ್ ನನ್ನ ಜೊತೆ ಬರೋದು ಬೇಡ. ನಾನು ಒಬ್ನೇ ಹೋಗ್ಬರ್ತೀನಿ. ನೋಡು, ಎಸ್ಟೇಟಲ್ಲಿ ಇವಳು ಒಬ್ಳೇ ಇರ್ತಾಳೆ, ಅವಳಿಗೆ ಭಯ ಆಗಲ್ವಾ? ನೀನು ಇವಳ ಜೊತೆ ಇದ್ರೆ ಅವಳಿಗೆ ಧೈರ್ಯ ತಾನೆ ಅಲ್ವೇನೆ? ಏನಂತೀಯ? ಅಲ್ಲ ಸರ್, ನೀವು ಒಬ್ರು ಹೋಗ್ತಾ ನೋ ಪ್ರಾಬ್ಲಮ್, ನಾನು ಬರ್ತೀನಿ. ಬರ್ತೀನಿ ಕಣೆ. ಬಾಯ್, ಬೇಗ ಬಂದ್ಬಿಡಿ. ಓಕೆ, ಬಾಯ್. ಮೇಡಮ್, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಕೇಳಿ, ಪ್ರಯತ್ನ ಪಡ್ತೀನಿ. ಅಮಾವಾಸ್ಯೆ ದಿನ 12 ಗಂಟೆಗೆ ಒಬ್ಬ ಕಪ್ಪಗಿರೋ ವ್ಯಕ್ತಿ ಕಪ್ಪು ಕನ್ನಡಕ ಹಾಕೊಂಡು ಕಪ್ಪು ಕಲರ್ ಕಾರ್ನಲ್ಲಿ ಕಾಡ್ನಲ್ಲಿ ಹೋಗ್ತಾ ಇರ್ತಾನೆ. ಕಾಡ್ನಲ್ಲಿ ಹೋಗುವಾಗ ಕಪ್ಪು ಬೆಕ್ಕು ಅಡ್ಡ ಬರುತ್ತೆ. ಸಡನ್ ಬ್ರೇಕ್ ಹಾಕ್ತಾರೆ. ಆ ಬೆಕ್ಕು ಇವನ್ ಕಡೆ ಹೆಂಗ್ ಕಾಣ್ತು? ಅಷ್ಟು ಗೊತ್ತಾಗಲ್ವಾ? ಹೆಡ್ಲೈಟ್ ಇರುತ್ತೆ, ಅದ್ರ ಬೆಳಕಲ್ಲಿ ಕಾಣುತ್ತೆ. ನೋ ನೋ ನೋ, ಕಾರ್ ಹೆಡ್ಲೈಟ್ಸ್ ಆನ್ ಆಗಿರಲ್ಲ. ಹೌದಾ? ಹೇಗ್ ಕಾಣಿಸ್ಬಹುದು? ಏನ್ ಮೇಡಮ್, ವೆರಿ ಸಿಂಪಲ್. ಸೂರ್ಯನ ಬೆಳಕಿರಲ್ವಾ? ಅದ್ ಹೇಗ್ ಸಾಧ್ಯ? ನೀವ್ ಹೇಳಿದ್ದು ಅಮಾವಾಸ್ಯೆ ರಾತ್ರಿ ಅಂತ. ನಾನ್ ಹೇಳಿದ್ದು ಅಮಾವಾಸ್ಯೆ ದಿನ 12 ಗಂಟೆ ಅಂತ. ರಾತ್ರಿ ಅಂತ ಹೇಳಿಲ್ವಲ್ಲ? ನಿಮ್ ಹತ್ರ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಯ್ಯೋ ಮೇಡಮ್, ನೀವ್ ಹೀಗೆ ನಗ್ನಗ್ತಾ ಇರ್ತೀನಿ ಅಂದ್ರೆ ಸಾಯವರೆಗೂ ಜೋಕ್ಸ್ ಮಾಡ್ತಾನೆ ಇರ್ತೀನಿ. ಲೈಫ್ ಇಸ್ ಫುಲ್ ಆಫ್ ಜೋಕ್ಸ್, ಬಟ್ ಲೈಫ್ ಶುಡ್ ನಾಟ್ ಬಿಕಮ್ ಎ ಜೋಕ್. ಯಾಕ್ಲಾ ತಿಂದು ಕೊಬ್ಬಾಯ್ತಾ ನಿನಗೆ? ಅಲ್ಲ, ಆ ಸಿದ್ದರ್ಕೂಲ್ ಎಸ್ಟೇಟ್ ಅಲ್ಲಿ ಏನ್ ಕಮ್ಮಿ ಆಯ್ತು ಅಂತ ಕೆಲಸ ಬಿಟ್ಟೆ ನೀನು? ಅದೆಲ್ಲ ಅನ್ಭವಿಸಿದವ್ರಿಗೆ ಗೊತ್ತು. ಅದೆಲ್ಲಿ ನಂಗೆ ಇಲ್ಲೇ ಒಂದ್ ಕೆಲಸ ಕೊಡ್ಸೋ. ಅಯ್ಯೋ ಇಲ್ಲ, ದ್ಯಾವನ ಒಬ್ಬ ಬಂದ್ ಸೇರ್ಕೊಂಡು ಎಲ್ಲ ಅಧ್ವಾನ ಆಗೋಗೈತೆ ಕಣ್ಲಾ. ನಾನು ನೋಡ್ತಾನೆ ಇದ್ದೀನಿ. ಆ ಬಂದಿರೋ ಮನುಷ್ಯನ ನಡವಳಿಕೆ ತುಂಬಾ ಕೆಟ್ಟಾಗಿ ಕಾಣಿಸ್ತೈತೆ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಾಗೆ ಅಂದಂಗೆ ನಿಂಗೆ ಯಾಕದೆಲ್ಲ? ಸುಮ್ನಿರ. ಹಂಗಲ್ಲ ಕಣಣ್ಣ, ಅನ್ನ ಹಾಕಿದ ದಣಿಗೆ ಅನ್ಯಾಯ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ನಿರಕ್ಕಾಯ್ತದ? ಟೈಮ್ ನೋಡ್ಕೊಂಡು ಹೆಂಗಾರ ಮಾಡಿ ಮನೆಯಿಂದ ಆಚೆ ಕಳಿಸ್ಬಿಡು.
ಮನೆಯಿಂದ ಆಚೆ ಕಳಿಸ್ಬಿಡೋದು ಅಷ್ಟೇ ಅಲ್ಲ ಕಾಣ್ಲಾ, ಟೈಮ್ ನೋಡ್ಕೊಂಡಿದ್ದು ಸರಿಯಾದ ಸಮಯದಲ್ಲಿ ಅವನ್ನ ತೆಗೆದೇ ಬಿಡ್ಬೇಕು. ಮೇಡಮ್, ಇದೇನು ಇಷ್ಟೊತ್ತಲ್ಲಿ ನೀವಿಲ್ಲಿ? ಏನಾಯ್ತು ಮೇಡಮ್? ಮೇಡಮ್ 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 ನಮ್ಮ ಮೇಡಮ್ ಬಿಡಿ, ದಯವಿಟ್ಟು ದುಡ್ಡು ಬಿಡಿ. ನೋಡಿ, ನಾನು ಯಾವತ್ತೂ ನಿಮ್ಮನ್ನ ನೀವು ನೋಡ್ತಾರ ದೃಷ್ಟಿಲಿ ನೋಡ್ಲಿಲ್ಲ. ಸ್ನೇಹಿತರ ಹೆಂಡತಿ ಅಂದ್ರೆ ಅತ್ತಿಗೆ ಸಮಾನ, ಅತ್ತಿಗೆ ತಾಯಿ ಸಮಾನ, ತಾಯಿ ದೇವ್ರ ಸಮಾನ. ನಾನು ನಿಮ್ಮನ್ನ ಆ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀನಿ, ಪೂಜಿಸ್ತಾ ಇದ್ದೀನಿ. ನಾನು ನಿಮ್ಮ ಹತ್ರ ಯಾತಕ್ಕೋಸ್ಕರ ಇಷ್ಟೊಂದು ಸಲಗಿದ್ದೀನಿ ಗೊತ್ತಾ? ಒಂಟಿಯಾಗಿದ್ದ ನನಗೆ ನಿಮ್ ಗಂಡ ಆಶ್ರಯ ಕೊಟ್ಟು ಅನ್ನ ಹಾಕಿದ್ದಾರೆ. ಉಪ್ತಿನ ಮನೆಗೆ ದ್ರೋಹ ಬಗೆಯವನಲ್ಲ ನಾನು. ದಯವಿಟ್ಟು ಕ್ಷಮಿಸ್ಬಿಡಿ. ಮೇಡಮ್, ನನ್ನ ಮಾತು ಕೇಳಿ. ಬಿಡಿ, ನನ್ನ ಮಾತು ಕೇಳಿ. ಬಿಡಿ 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 ಮೇಡಮ್, ಪ್ಲೀಸ್ ದಯವಿಟ್ಟು ಕೈ ಮುಗಿತೀನಿ. ಬೇಡ ಬೇಡ ಬೇಡ. ನನ್ನ ಮಾತು ಕೇಳು. ನಿನಗಿನ್ನೂ ವಯಸ್ಸಿದೆ, ಕರಗದೆ ಇರೋ ಕನಸುಗಳಿವೆ, ಆಸೆ ಆಕಾಂಕ್ಷೆಗಳು, ಸುಖಾನ ಬಯಸೋದು ಸೃಷ್ಟಿ ನಿಯಮ. ಅದಕ್ಕೆ ಮತ್ತೊಂದು ಮದುವೆ ಮಾಡ್ಕೊಂಬಿಡು. ಅಲ್ಲಯ್ಯ, ನೀನು ನನ್ನ ಬೆಸ್ಟ್ ಫ್ರೆಂಡು, ಜೊತೆಗೆ ಬೆಸ್ಟ್ ಸರ್ಜನ್ನು ಕೂಡ. ಬೇರೆಯವ್ರು ಯಾಕೋ ನಾನು ಚೆಕ್ ಮಾಡಬೇಕು? ನೋಡು, ಅಮೆರಿಕದಿಂದ ನನ್ನ ಫ್ರೆಂಡು ಸ್ಪೆಷಲ್ ಟ್ರೈನಿಂಗ್ ತಗೊಂಡು
ಇಲ್ಲಿಗೆ ಬರ್ತಿದ್ದಾನೆ. ಅವನು ನಿನ್ನಷ್ಟೇ ಒಳ್ಳೆ ಸ್ನೇಹಿತ. ಅವನ ಹತ್ರ ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದಲ್ವಾ? ಅಯ್ಯೋ, ನನ್ನ ಹೆಂಡತಿ ವಿಷಯ ನಿಂಗೆ ಗೊತ್ತೇ ಇದೆಯಲ್ಲ. ನಾಳೆ ಬರ್ತೀನಿ ಅಂತ ಫೋನ್ ಮಾಡಿದ್ರಾಗಲ್ವಾ? ಓಕೆ ಓಕೆ. ಏಯ್, ನಿನ್ನೆ ರಾತ್ರಿ ಯಾಕೆ ಅಂತ ಕೆಲಸ ಮಾಡಿದೆ? ಅದೂ ಇಲ್ಲ ಇದೂ ಇಲ್ಲ. ನಿನ್ ಫೋನ್ ಈಗ ಬರುತ್ತೆ ಆಗ ಬರುತ್ತೆ ಅಂತ ಎಷ್ಟೊತ್ತು ಕಾದು ಕಾದು ನಂಗೆ ಬೇಜಾರಾಯ್ತು ಗೊತ್ತಾ? ಅಷ್ಟೇನಾ? ಮತ್ತೆ ಏನಾದ್ರೂ ಇದೆಯಾ? ಇದೆ, ಬಂದ್ಮೇಲೆ ಹೇಳ್ತೀನಿ. ಇವತ್ ಸಾಯಂಕಾಲ ಬರ್ತೀರಾ ಅಲ್ವಾ? ಸಾರಿ ಕಣೆ, ನಾಳೆ ಬರ್ತೀನಿ. ಅಂದ್ರೆ ಇವತ್ ಬರಲ್ವಾ? ಅಬ್ಬಬ್ಬಬ್ಬ, ಆ ಭಯಾನೋ ಭೂತ ನಿನ್ನಿಂದ ಯಾವಾಗ ದೂರ ಆಗುತ್ತೋ ಏನೋ. ಅದಿರ್ಲಿ, ನಾಳೆ ಅಮೆರಿಕದಿಂದ ಸ್ಪೆಷಲಿಸ್ಟ್ ಬರ್ತಾ ಇದ್ದಾರೆ. ಅವ್ರ ಹತ್ರ ಚೆಕಪ್ ಮಾಡಿಸ್ಕೊಂಡು ತಕ್ಷಣ ಬಂದ್ಬಿಡ್ತೀನಿ. ಆಯ್ತು ರೀ. ಯಾಕೆ? ಏನಾಯ್ತು? ಏನಿಲ್ಲ ಏನಿಲ್ಲ. ಇತ್ತೀಚೆಗೆ ನೀವ್ ಯಾಕೋ ಒಂಥರ ಆಡ್ತಿದ್ದೀರಾ? ಜ್ಯೋತಿ, ನೋ, ಇಲ್ಲ ಇಲ್ಲ. ಕಚ್ಚಡ ನನ್ನ ಮಗನೇ, ನಿಜ ಬೊಗಳ್ತೀಯೋ ಇಲ್ಲ ಬಾಂಬೆ ಕಟ್ಟಿಗೆ ಬಲಿ ಕೊಡು? ಸತ್ತಿರೋ ನಿಮ್ಮಜ್ಜಿ ಅಲ್ಲ ನಮ್ಮಜ್ಜಿ ಹಣೆಗೂ ಅವನ್ ಎಲ್ಲೋದ ಅಂತ ನನಗ್ ಗೊತ್ತಿಲ್ಲ ಸರ್. ಅದಿರ್ಲಿ, ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ತೀಯನೋ? ಸರ್, ದಿನ ನನ್ ಕನ್ಸಲ್ಲಿ ನಿಮ್ ತರ ಇರೋನೆ ಬಂದು ನನ್ಗೆ ಬಹಳ ಹಿಂಸೆ ಕೊಡ್ತಾ ಇದ್ದ ಸರ್. ಅದಕ್ಕೆ ಒಂದೇ ತರ 7 ಜನ ಇರ್ತಾರೆ ಅಂತ ನಿನಗೆ ಗೊತ್ತಿರ್ಲಿಲ್ಲ? ಈಗ ಗೊತ್ತಾಯ್ತು. ಅದಿರ್ಲಿ, ಏನ್ ಹಂಗ್ ಗುರಾಯಿಸ್ತಾ ಇದ್ಯಾ? ಮುಚ್ಕೊಳ್ಳ ಕಣ್ಣ. ಆಗಲ್ಲ. ಯಾಕೆ ಸರ್? 3 ದಿವಸದಿಂದ ನನ್ ಕಣ್ಣಿಗೆ ಕ್ಲಿಪ್ ಹಾಕ್ಬಿಟ್ಟಿದ್ರಲ್ಲ, ಈಗ ಕಣ್ಣು ಮುಚ್ಚಿದ್ರೆ ನಂಗೆ ಕನ್ಸು ಬಿದ್ದು ಬಿಡುತ್ತೆ ಸರ್. ಅದಕ್ಕೆ ಹೊಸ ಆಟವ್ವ. ಮುಂಚೆಲ್ಲ ಕಣ್ಣು ಬಿಟ್ರೆ ಕನ್ಸು ಬೀಳ್ತಾ ಇತ್ತು, ಈಗ ಕಣ್ಣು ಮುಚ್ಕೊಂಡ್ರೆ ಕನ್ಸು ಬೀಳುತ್ತ. ನನ್ನ ಮಗನೇ ಎಣಿಸ್ಬಿಡ್ತೀನಿ. ಮುಚ್ಕೊಳ್ಳೋ ಕಣ್ಣ. ಆಗಲ್ಲ. ಮುಚ್ಚೋ ಕಣ್ಣ. ಆಗಲ್ಲ. ಮುಚ್ಕೊಳ್ಳೋಣ ಕಣ್ಣ. ದಯವಿಟ್ಟು ಮುಚ್ಕೊಳ್ಳೋಣ ಕಣ್ಣ. ಆಗಲ್ಲ. ಮುಚ್ಕೊಳಪ್ಪ. ಆಗಲ್ಲಪ್ಪ. ಏನಯ್ಯ ನಿಂದು ಗೋಳು? ಇಷ್ಟೊತ್ನಲ್ಲಿ ಇಲ್ಲಿ ಕರ್ಕೊಂಬಂದು ಯಾಕೆ ಸತಾಯಿಸ್ತಾ ಇದ್ಯಾ? ಯಾಕಯ್ಯ ನನ್ಗೆ ಹಿಂಗ್ ಸತಾಯಿಸ್ತಾ ಇದ್ಯಾ? ಯಾವ ಜನ್ಮದ ಕರ್ಮನಯ್ಯ? ನನ್ನ ಹೆಂಡತಿ ನನಗ್ ಬಿಟ್ಕೊಟ್ಬಿಡಯ್ಯ. ಬಿಟ್ಕೊಡ್ತೀನಪ್ಪ. ನಾನ್ ಮಾಡೋದು ನೀನ್ ಮಾಡು. ಈಗ ನಿನ್ ಹೆಂಡತಿ ನನ್ನ ಮೆಚ್ಕೊಂಡಿದ್ ಯಾತಕ್ಕೆ? ಬುದ್ಧಿವಂತಿಕೆಗೆ. ಅದ್ರಲ್ಲಿ ನಿನ್ಗೆಲ್ಲೋ ಬಿಟ್ಕೊಟ್ಬಿಡ್ತೀನಿ. ಆಯ್ತು, ಗೆದ್ದು ಬಿಡ್ತೀನಿ. ಹೋದ್ಸಲಿನೂ ಇದೇ ಹೇಳ್ದಲ್ಲಪ್ಪ. ಹೌದಾ? ಅಷ್ಟೇನಾ? ಚಾಲೆ ಚಾಲೆ. ಓಕೆ. ಎಲ್ಲೋದ್ನಪ್ಪ? ಅಣ್ಣ ಇಲ್ಲಿದೀಯಾ? ಇಲ್ಲೇ ಇದೀನಿ. ಈಗ ನಾನು ಇಲ್ಲಿ ಏನ್ ಮಾಡ್ತೀನೋ ಅದನ್ನ ನೀನ್ ಮಾಡ್ಬೇಕು. ಅಷ್ಟೇನಾ? ಅಷ್ಟೇನೆ. ರೆಡಿ? ರೆಡಿ. ಓಕೆ, ಸ್ಟಾರ್ಟ್. ಸೆಕೆಂಡ್ ಒನ್ ಸ್ಟಾರ್ಟ್. ಬೇಡ. ನೀನು ಸೋತೆ. ನಿನ್ನ ಹೆಂಡತಿ ನನಗೆ. ಸಿಕ್ಕದ್ನಾ? ಸಿಕ್ಕದ? ಯಾರು?
ಮನಸ್ಸು ಚಂಚಲ ಆಗ್ತಾ ಇದೆ, ನಿನ್ನ ಕನಸುಗಳು ಕರಗ್ತಾ ಇದೆ. ಹೇಳು ರಾಹುಲ್, ನಿನ್ನ ಮನಸ್ಸನ್ನ ಒಂದೇ ಒಂದ್ಸಲ ಕೇಳ್ಕೊ. ನೀನ್ ಮಾಡ್ತಾ ಇರೋದು ಸರಿನಾ? ಹೇಳು ರಾಹುಲ್, ನೀನ್ ಮಾಡ್ತಾ ಇರೋದು ಸರಿನಾ? ನೀನ್ ಮಾಡ್ತಾ ಇರೋದು ಸರಿನಾ? ನೀನ್ ಮಾಡ್ತಾ ಇರೋದು ಸರಿನಾ? ಇದುವರೆಗೂ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಳ್ತಾರೆ ನೀನು. ಈಗ ಇವಳು ಕೊಲೆ ಮಾಡಿದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತೀಯ. ಏನಾದ್ರೂ ಪ್ಲಾನ್ ಮಾಡು. ಜ್ಯೋತಿ, ಜ್ಯೋತಿ, ಬಂದೆ. ನನಗೆ ಯಾಕೋ ಸ್ವಲ್ಪ ತಲೆ ನೋವ್ತಾ ಇದೆ. ಹೋಗಿ ಸ್ವಲ್ಪ ಟೀ ಮಾಡ್ಕೊಂಡ್ ಬರ್ತೀಯಾ? ಓಯ್, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ಓಕೆ, ಒಂದ್ ನಿಮಿಷ ಮಾಡ್ಕೊಂಡು ಬರ್ತೀನಿ. No, don't connect me to any politicians. No. Yes. Just a minute. Call for you, sir. Yeah. ಸರ್, ನಾನು ಜ್ಯೋತಿ ಮಾತಾಡ್ತಾ ಇರೋದು. Yes, Jyoti here. Okay, Jyoti, I'm here. Come on, tell me. I'm in critical position. Please come soon. Jyoti, num department irode critical position na pechakke. Correct? I'll be there in any moment. Care. Don't move. Inspector Jyoti from Crime Branch. ನಿನ್ನ ನೀನೇನು ಅನ್ಕೊಂಡಿದ್ಯಾ? ನೀನು ಕಾಕಿ ಬಟ್ಟೆ ಹಾಕೊಂಡ್ರು ಅಷ್ಟೇ, ಖಾದಿ ಬಟ್ಟೆ ತೊಟ್ಕೊಂಡ್ರು ಅಷ್ಟೇ. ಹೆಣ್ಣೆ ಗಂಡ ಅದಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತು ನೀನು ವಯಸ್ಸಾದ ಮುದುಕೊಂಡು ಬಿಟ್ಟು ನನ್ನ ಹಿಂದೆ ಓಡ್ ಬಂದೋ ಅವತ್ತೇ ಅನುಮಾನನ ಸುಳಿವೋ ನನ್ನ ಮನಸ್ಸಲ್ಲಿ ಸುಳಿಯಕ್ಕೆ ಶುರು ಆಯ್ತು. ಅಕ್ಕ ಬಾವನ ಕಟ್ಟುಕತೆನ ಸತ್ಯ ತಲೆ ಮೇಲೆ ಹೊಡೆದಂಗೆ ಯಾವತ್ತು ನೀನು ಹೇಳ್ದೋ ಆ ಅನುಮಾನ ಹೆಮ್ಮರವಾಗೋಯ್ತು. ಇಟ್ಸ್ ಓಕೆ. ಸಿನಿಮಾದಲ್ಲಿ ಆಕ್ಟ್ ಮಾಡೋರು ನೋಡಿದ್ದೀನಿ, ಆದ್ರೆ ನಿಜ ಜೀವನದಲ್ಲಿ ಆಕ್ಟ್ ಮಾಡೋ ನಿನ್ನಂತ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ನ ಇವತ್ತೇ ನಾನು ನೋಡಿದ್ದೆ. ನೀನ್ ಆಡ್ತಿರೋ ನಾಟಕಕ್ಕೆ ಕೊನೆನೇ ಇಲ್ಲ ಅಂತ ನೀನ್ ಅನ್ಕೊಂಡಿದ್ದೆ, ಆದ್ರೆ ನಿನಗ್ ಗೊತ್ತಿಲ್ದೇನೆ ಆ ನಾಟಕದ ಕೊನೆ ಪರದೆ ಎಳೆಯೋ ರೂಟ್ನ ನೀನೇ ತೋರ್ಸ್ಕೊಟ್ಟೆ. ಅಲ್ಲ, ಕೊಲೆ ಆದ ತಕ್ಷಣ ಕೊಲೆಗಾರ ಯಾತಕ್ಕೋಸ್ಕರ ಕೊಲೆ ಮಾಡ್ದ ಅಂತ ಹಿಂದೆ ಮುಂದೆ ಯೋಚನೆ ಮಾಡ್ದೆ. ಕೊಲೆಗಾರನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರೋ ನಿನಗೇ ಅಷ್ಟು ಬುದ್ಧಿ ಇರ್ಬೇಕಾದ್ರೆ ಒಂದು ಕ್ಲೂನು ಕೊಡದೆ ಮೂರು ಕೊಲೆ ಮಾಡಿರೋ ನನಗೆಷ್ಟಿರ್ಬೇಕು?
ನೋ ನೋ ಏನ್ ಹುಚ್ಚಿನ ತರ ನಗ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಗ್ಲೇಬೇಕು ಸರ್, ನಗ್ಲೇಬೇಕು. ಯಾಕೆಂದ್ರೆ ನಾನೇನು ತಪ್ಪು ಮಾಡಿಲ್ಲ, ಆದ್ರೂ ನಿಮ್ ಮುಂದೆ ಅಪರಾಧಿಯಾಗಿ ನಿಂತಿದ್ದೀನಲ್ಲ, ಅದಕ್ಕೆ. No, don't move, don't move. I said don't move. ಹತ್ರ ಬರಬೇಡಿ. No, I said don't come here. I'm telling you, no, no. ಸರ್, ಒಂದು ಹೆಣ್ಣಿನ ಮೇಲೆ ನನಗಿದ್ದ ಭಾವನೆ, ನನ್ನ ಅಕ್ಕ ತಂಗಿ ತಾಯಿ ಪ್ರೀತಿ, ನನ್ನ ದುರದೃಷ್ಟ ಅವರೆಲ್ಲೂ ಕಳ್ಕೊಬಿಟ್ಟೆ. ಅವತ್ತಿಂದ ಯಾವುದೇ ಹೆಣ್ಣನ್ನು ನೋಡಿದ್ರು ಆ ಪ್ರೀತಿನ ನಾನು ಅವರಲ್ಲಿ ಕಾಣ್ತಾ ಇದ್ದೆ ಸರ್, ಅವರಲ್ಲಿ ಕಾಣ್ತಾ ಇದ್ದೆ. ಒಂದು ಹೆಣ್ಣನ್ನ ನಿಸರ್ಗಕ್ಕೆ ಹೋಲಿಸ್ತಾರೆ ಅಂತ ನಿಸರ್ಗ ಪ್ರೇಮಿ ಸರ್ ನಾನು, ನಿಸರ್ಗ ಪ್ರೇಮಿ. ಹೆಣ್ಣಿನ ಮಾನಕ್ಕೆ ಗಂಡು ಕೈ ಹಾಕಿದ್ರೆ ಅವನ ನೀಚ ಅಂತಾರೆ. ಅದೇ ಹೆಣ್ಣು ಒಬ್ಬ ಗಂಡಿನ ಮಾನಕ್ಕೆ ಕೈ ಹಾಕಿದ್ರೆ ಆ ಕೇಸ್ನ ವಜಾ ಮಾಡ್ಬಿಡ್ತಾರೆ. ಒಂದು ಹೆಣ್ಣನ್ನೆಲ್ಲಿ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ನಮ್ದವನು ಸರ್ ನಾನು, ನಮ್ದವನು. ಆದ್ರೆ ಕೆಲವು ಹೆಂಗಸರು ಅವ್ರ ಸ್ವಾರ್ಥಕ್ಕೋಸ್ಕರ, ಅವ್ರ ಆಸೆ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಬೇರೆ ಗಂಡಸನ್ನು ಇಷ್ಟಪಡ್ತಾರೆ. ಅವ್ರು ಒಪ್ಪದೆ ಅವರಲ್ಲಿರೋ ಯೌವನನೆಲ್ಲ ಹಿಡ್ತಾರೆ. ಒಪ್ಪದೇ ಇದ್ರೆ ಅವ್ರ ಮಾನನ ಮೂರ್ ಕಾಸ್ಗೆ ಹರಾಜಾಗ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಾನೇ ಸರ್, ಸಾಕ್ಷಿ ನಾನೇ. ನೋಡ್ರಿ ನೋಡಿ ನೋಡ್ರಿ, ತಲೆ ನೋವು ಒಂದಿದ್ದಕ್ಕೆ ಬಾಂಬ್ ತಗೊಂಬಂದ್ರೆ ತಪ್ಕೊಂಡು ಬಿಹೇವ್ ಮಾಡ್ತಿದ್ದಾನೆ. ಸರ್ ಇಲ್ಲ, ನೀವು ಹೇಳ್ತಾರೆ ಸುಳ್ಳು. ಮುಚ್ಚ ಬಾಯಿ. ಅದಕ್ಕೆ ಹೇಳೋದು, ಸ್ನೇಹಿತನಾಗಿರ್ಬೇಕೆ ಹೊರತು ಹಿತರಕ್ಷಣೆಗೆ ಅಂತ ಮನೆ ಒಳಗಡೆ ಬಿಟ್ಕೋಬಾರದು. ನೀವು ಒಳ್ಳೆ ಟೈಮಿಗೆ ಬಂದ್ಬಿಟ್ರಿ, ಇಲ್ಲ ಅಂದಿದ್ರೆ ನನ್ ಗತೆ. ದಯವಿಟ್ಟು ನನ್ನ ಮಾತು ಕೇಳಿ. ನೀಯತ್ ತಿಳಿದಿರೋ ನಿನ್ ಮಾತನ್ನ ನಾನೇನೋ ಕೇಳೋದು. ನೋಡೋ, ಮೊದ್ಲು ಬಂದಾಗ ನಿನ್ನ ಸ್ನೇಹಿತ ಅನ್ಕೊಂಡೆ. ಬರ್ತಾ ಬರ್ತಾ ನನ್ನ ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಂಡೆ. ಆದ್ರೆ ನೀನೇನ್ ಮಾಡ್ದೆ ಸರ್? ನಿಮ್ ಹೆಂಡತಿ ಸಾಕ್ ನಿಲ್ಸು. ಉಸಿರಾಡಿದ್ರೆ ವಿಷಾಕಾರ, ಉಸಿರು ಒಳ್ಳೆ ನೀನು. ಕಣ್ಣಿಂದ ಕಂಡಿದ್ದನ್ನ ನಮ್ದೇ ಇರೋಂತ ಮೂರ್ಖ ನಾನಲ್ಲ. ಅಯ್ಯೋ, ಇಲ್ಲಿ ನಡೆದಿರೋ ಸತ್ಯನ ನಾನು ಇವ್ರಿಗೆ ಹೆಂಗಪ್ಪ ನಂಬಿಸ್ಲಿ ದೇವ್ರೆ? ಛೇ, ನಿನ್ನೊಂತೊಂದ್ ಬಾಯಲ್ಲಿ ಆ ದೇವ್ರಿಗೆ ನೆನ್ಸ್ಬೇಡ. ಯಾಕೆಂದ್ರೆ ಆ ದೇವ್ರು ಕುಲ್ಗೆಟ್ ಹೋಗ್ತಾನೆ. ನಿನ್ನೊಂತೊಂದು ಬದುಕಿದ್ರೆ ಅದೆಷ್ಟು ಸಂಸಾರಗಳು ಸರ್ವನಾಶ ಆಗುತ್ತೋ ಗೊತ್ತಿಲ್ಲ. ಸರ್, ನಾನು ಹೆತ್ತು ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮ ನಂಬಿಕೆಗೆ ನಾನು ದ್ರೋಹ ಬರ್ತಿಲ್ಲ ಸರ್. ದಯವಿಟ್ಟು ನಾನು ನಂಬಿ. ನಿನ್ನನ್ನು ಸಾಯಿಸಿದ್ರೆ ನನಗ್ ಪಾಪ ಬರುತ್ತೆ. ನಿನ್ನ ಪೊಲೀಸು ಕೊಟ್ಟು ಗಲ್ಲಿಗೆರತೆ ಬಿಡಲ್ಲ. ಸರ್ ನಿಂತ್ಕೊಳ್ಳಿ. ಯಾಕೆ ಬಂದೆ? ನೋಡಿ, ನಿಮ್ ಕೈ ಮುಗಿ ಕೇಳ್ಕೊತೀನಿ, ದಯವಿಟ್ಟು ನಾನು ನಂಬಿ ಸರ್. ಇದರಲ್ಲಿ ನನ್ನ ತಪ್ಪೇನಿಲ್ಲ, ನನ್ನ ಮಾತು ನಂಬಿ ಸರ್. ನಿಮ್ ಕಾಲು ಹಿಡ್ಕೋತೀನಿ ಸರ್. ಸರ್ 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 ನೋಡಿ, ನಿಮ್ಮನ್ನ ಹೋಗಕ್ ಬಿಡಲ್ಲ. ಏನೋ ಮಾಡ್ತೀಯಾ? ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬೇಡಿ. ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡ್ತೀರಾ? ಸರ್, ನನ್ನ ಮಾತು ಕೇಳಿ. ಬೇಡ ಸರ್, ಬೇಡ, ನನ್ನ ಮಾತು ಕೇಳಿ ಸರ್.
ಸತ್ತೋದ ನೋಡು ನೀನ್ ಹೇಳಿ ಸುಳ್ಳಿಂದಾನೆ ಇವತ್ತಿನ ಕಣ್ಣಿಗೆ ಕಳ್ಕೊಂಡಿದ್ಯಾ ಈಗ ನೀನ್ ಹಠ ಮಾಡಿದ್ರೆ ನಿನ್ನ ಪ್ರಾಣ ಕೂಡ ಕಳ್ಕೊತ್ಯಾ ಏಯ್ ನನ್ ಗಂಡನ್ ಕೊಂದಿರೋ ನಿನ್ನ ಗಲ್ಲಿಗೆರಿಸೋವರೆಗೂ ನಾನು ಬಿಡಲ್ಲ ಹಠ ಮಾಡಬೇಡ ಒಂದು ಕೊಲೆ ಮಾಡ್ದವನಿಗೆ ಇನ್ನೊಂದು ಕೊಲೆ ಮಾಡೋದು ದೊಡ್ಡದೇನಲ್ಲ ಹೇಳಿದ್ರೆ ಏನು ಮಾಡ್ತೀಯಾ ಕೊಲೆ ಮಾಡ್ತೀಯನೋ ಮಾಡು ಮಾಡು ಇದು ನನ್ನ ತಪ್ಪ ನಾನು ಹುಡ್ಸಿ ತಂದೆ ತಾಯಿ ತಪ್ಪ ಇಲ್ಲ ಕಾಣದ ಕೈಲಿ ಹಣೆ ಬರನ ಬರ್ದು ನಮ್ಮನ್ನ ಪಾತ್ರಧಾರಿಗಳ ಗಾಡಿಸ್ತಾ ಇರೋ ಆ ಬ್ರಹ್ಮನ್ ತಪ್ಪ ನನ್ನ ವಿಷಯದಲ್ಲಿ ನಾನ್ ಕರೆಕ್ಟು ಹಾಗೆ ಅಪರಾಧನ ಹಿಡಿಯೋದಕ್ಕೆ ಅಂತಾನೆ ಕರ್ತವ್ಯ ಮಾಡ್ತಿರೋ ನಿಮ್ ವಿಷಯದಲ್ಲಿ ನೀವು ಪರ್ಫೆಕ್ಟ್ ಸರ್ ಅವ್ರವ್ರ ದೇಶಕ್ಕೆ ದೇಶ ಸೇವೆ ಮಾಡೋದಕ್ಕೆ ಅಂತಾನೆ ಪಣ ತೊಟ್ಟಿರೋ ಸೈನಿಕರು ಅವ್ರವ್ರ ದೇಶಕ್ಕೆ ದೇಶ ಪ್ರೇಮಿಗಳೇ ಸರ್ ಆದ್ರೆ ಬೇರೆ ದೇಶಕ್ಕೆ ದೇಶ ದ್ರೋಹಿಗಳಲ್ವಾ ಸರ್ ಹಾಗೇನೆ ನಾನು ನೀವು ಐ ಮೀನ್ ನನ್ನ ಪಾಲಿಗೆ ನಾನು ನಾಯಕ ನಿಮ್ಮ ದೃಷ್ಟಿಯಲ್ಲಿ ನಾನು ಖಳನಾಯಕ ಬಟ್ ಐ ಡೋಂಟ್ ಕೇರ್ ಯಾಕೆಂದ್ರೆ ನಾನೇನು ತಪ್ಪು ಮಾಡಿಲ್ಲ ಹಾ ಅಂದಮೇಲೆ ನಾನು ಯಾಕೆ ನಿಮ್ಮ ಸರೆಂಡರ್ ಆಗಬೇಕು ಕೋರ್ಟಿಗೆ ಬರಬೇಕು ತಲೆ ತಗ್ಗಿಸ್ಬೇಕು ಅದಕ್ಕಿಂತ ತಲೆ ತೆಕ್ಕೊಳ್ಳದೆ ಎಷ್ಟೋ ವಾಸಿ ಅಫ್ಕೋರ್ಸ್ ನಿಮ್ಗೆ ನಂಬಿಕೆ ಬರ್ತಲ್ಲ ಅಲ್ಲ ಯಾಕಂದ್ರೆ ಇದ್ರು ಯಾರು ಮಾಡಿಲ್ಲ ನಾನ್ ಮಾಡ್ತೀನಿ ಐ ವಿಲ್ ಡೂ ಇಟ್ ಪ್ರೂವ್ ಇಟ್ ಹುಟ್ಟು ಸಾವಿನ ನಡುವಲ್ಲೇ ಜೀವನ ನೋವು ನಲಿವಿನ ಸಂಗಮದ ಲೇಪನ ಭೂಮಿಯ ಈ ಜೀವನ ತೋತಾಗ ಧಾರುಣ